ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬೆಳಗ್ಗೆಯಿಂದ ಇಲ್ಲಿಯ ತನಕ ಏನೇನಾಗಿದೆ ಇಡೀ ದಿನದ ಕಂಪ್ಲೀಟ್ ನ್ಯೂಸ್ ಪ್ಯಾಕೇಜ್ ಇವತ್ತಿನ DNA ಅಲ್ಲಿ ನೋಡ್ತಾ ಹೋಗೋಣ. ಎಂದಿನಂತೆ ಪ್ರಮುಖ 3 ಸುದ್ದಿಗಳತ್ತ ಗಮನ ಹರಿಸೋಣ. ಮೊದಲ ಸುದ್ದಿ ಸಹಜವಾಗಿ ಮಹಿಳಾ ಮೀಸಲು ವಿಚಾರ ಅಂತ ಬಂದಾಗ ಕೇಂದ್ರ ಸರ್ಕಾರ ಇದನ್ನು ಜಾರಿ ಮಾಡಬೇಕು ಅಂತೇಳಿ ಬಹಳ ಪ್ರಯತ್ನವನ್ನು ಪಡ್ತು, ಆದರೆ ಫೇಲ್ ಆಯಿತು, ವಿಫಲವಾಯಿತು, ಬಹುಮತ ಸಿಕ್ಕಿಲ್ಲ. ಇದು ಮೊದಲ ಸುದ್ದಿ. ಯಾಕೆ, ಏನು ಕಾರಣ, ಅದನ್ನು ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಇನ್ನು ಎರಡನೇದು ಪ್ರಮುಖ ಸುದ್ದಿ ಅಂತ ಹೇಳಿದ್ರೆ, ಹಾರ್ಮೂಜ್ ಜಲಸಂಧಿಯನ್ನು ಆರಂಭದಲ್ಲಿ ಇಸ್ರೇಲ್ ಮತ್ತು ಲೆಬನಾನ್ ಒಪ್ಪಿಗೆ ಸೂಚಾದ ನಂತರ ಮಾತುಕತೆಗೆ ಬರ್ತೀವಿ ಅಂತ ಹೇಳಿದ ತಕ್ಷಣ ಅದನ್ನು ಓಪನ್ ಮಾಡಿದರು. ಈಗ ಮತ್ತೆ ಹಾರ್ಮೂಜ್ ಜಲಸಂಧಿಯನ್ನು ಬಂದ್ ಮಾಡಲಾಗಿದೆ. ಸೊ ಹಂಗಾಗಿ ಡೊನಾಲ್ಡ್ ಟ್ರಂಪ್ ಕೂಡ ತಿರುಗೇಟನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಇರಾನ್ಗೆ. ಇದು ಎರಡನೇದು. ಇನ್ನು ಮೂರನೇದು ಪ್ರಮುಖ ಸುದ್ದಿ ಅಂತ ಹೇಳಿದ್ರೆ ಅದು ಸಚಿವರಾಗಿರುವಂಥ ಜಮೀರ್ ಅಹ್ಮದ್ ಅವರ ಒಂದು ವಿಚಾರ ಅಂತ ಬಂದಾಗ, ಅಂದರೆ ಅವ್ರನ್ನ ಸಂಪುಟದಿಂದ ಕಿತ್ತು ಬಿಸಾಕಬೇಕು ಅನ್ನುವಂಥ ಚರ್ಚೆ ಆಗ್ತಾ ಇದೆ. ಸೊ 2 ಬಣ ಇರೋದ್ರಿಂದಾಗಿ ಮತ್ತೆ ಇಲ್ಲಿ ತಲೆದಂಡ ಆಗುವಂಥ ಸಾಧ್ಯತೆ ಇದೆಯಾ ಸಚಿವ ಜಮೀರ್ ಅಹ್ಮದ್ ಖಾನ್ ಅನ್ನುವಂಥ ವಿಚಾರ. ಯಾಕೆ ಅಂತ ಹೇಳಿದ್ರೆ ಪಕ್ಷದಲ್ಲೇ ಅವರು ವಿರುದ್ಧವಾಗಿ ಪಕ್ಷ ವಿರುದ್ಧ ಚಟುವಟಿಕೆಯನ್ನು ಮಾಡಿದ್ದಾರೆ ಅನ್ನುವಂಥ ಸಹಜವಾಗಿ ಚರ್ಚೆ ಆಗ್ತಾ ಇದೆ. ಈಗಾಗಲೇ 2 ನಾಯಕರನ್ನು ತಲೆದಂಡ ಮಾಡಲಾಗಿದೆ. ಈಗ ನೆಕ್ಸ್ಟ್ ಟಾರ್ಗೆಟ್ ಇರೋದು ಜಮೀರ್. ಸೊ ಹಂಗಾಗಿ ಇದು ಪ್ರಮುಖ 3 ಸುದ್ದಿ ಆಯಿತು. ಸೊ ಮೊದಲ ಸುದ್ದಿ ಅಂತ ಬಂದಾಗ ಸಹಜವಾಗಿ BJP ಒಂದು ಮಾಸ್ಟರ್ ಪ್ಲಾನ್ ಇಟ್ಕೊಂಡು ಬಂದಿತ್ತು. ಮಹಿಳಾ ಮೀಸಲು ಅಂದರೆ 33% ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು, ಆ ಮುಖಾಂತರ ಒಂದು ಐತಿಹಾಸಿಕ ನಿರ್ಮಾಣವನ್ನು ಮಾಡಬೇಕು ಅಂಥೇಳಿ. ಅಂದರೆ ಸಂವಿಧಾನಕ್ಕೆ ಇತಿಹಾಸದಲ್ಲಿ ಈ ರೀತಿಯಾಗಿ ತಿದ್ದುಪಡಿಯನ್ನು ತಂದು ಮಹಿಳಾ ಮತದಾರರ ಸೆಳೆಯುವಂಥ ಪ್ರಯತ್ನವನ್ನು ಕೇಂದ್ರ ಸರ್ಕಾರದಿಂದ BJP ಮಾಡ್ತು. ಅದಕ್ಕೆ ವಿಪಕ್ಷಗಳು ಅವಕಾಶ ಕೊಡಲಿಲ್ಲ. ಇದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಸಂವಿಧಾನದ 131ನೇ ತಿದ್ದುಪಡಿಯನ್ನು ಆ ವಿಧೇಯಕವನ್ನು ಇವತ್ತು ಜಾರಿ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರ ಇತ್ತು ನಿನ್ನೆ. ಬಟ್ ಅದು ಸಕ್ಸಸ್ ಆಗಲಿಲ್ಲ. ತಡರಾತ್ರಿಯವರೆಗೂ ಕೂಡ ವೋಟಿಂಗ್ ನಡೆಯುತ್ತೆ. ಆದರೆ BJPಗೆ ಯಾವುದೇ ಕಾರಣಕ್ಕೂ ಕೂಡ ಸ್ಪಷ್ಟ ಬಹುಮತ ಇರೋದಿಲ್ಲ. ಆದರೆ ಇದು ಸೋಲು ಏನಾಗಿದೆಯಲ್ಲ BJPಗೆ ಒಂಥರ ಗೆಲುವು ರೀತಿಯಲ್ಲಿ ಕನ್ವರ್ಟ್ ಆಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಸೋತಿದ್ದು BJPಗೆ ಪ್ಲಸ್ ಪಾಯಿಂಟ್ ಅಂತ ಹೇಳಲಾಗ್ತಾ ಇದೆ. ಅದಕ್ಕೂ ಕೂಡ ನಾನಾ ಕಾರಣಗಳಿದ್ದಾವೆ. ದಿಢೀರಾಗಿ 2011ರ ಜನಗಣತಿಯನ್ನು ಆಧರಿಸಿ ಕ್ಷೇತ್ರವನ್ನು ಪುನರ್ವಿಂಗಡಣೆ ಮಾಡಬೇಕು, ಅದರ ಜೊತೆಗೆ ಲೋಕಸಭೆ ಸದಸ್ಯರ ಸ್ಥಾನವನ್ನು ಹೆಚ್ಚಳ ಮಾಡಬೇಕು, ಪ್ರಮುಖವಾಗಿ ಮಹಿಳೆಯರಿಗೆ 33% ಮೀಸಲು ಕೊಡಬೇಕು ಅನ್ನುವಂಥ ಒಂದು ವಿಧೇಯಕ ಇವತ್ತು ಮಂಡನೆ ಆಗಬೇಕಾಗಿತ್ತು ನಿನ್ನೆ. ಬಟ್ ಅದು ಆಗಲಿಲ್ಲ. ಸೊ ಹಂಗಾಗಿ ಸಹಜವಾಗಿ ಇಲ್ಲಿ ಚರ್ಚೆ ಆಗ್ತಾ ಇರೋದು ಒಂದು ಮಾಸ್ಟರ್ ಪ್ಲಾನ್, ರಾಜಕೀಯ ಪ್ಲಾನ್ ಇಂದಾಗಿ ಈ ರೀತಿಯ ಪ್ಲಾನ್ ಮಾಡಿಕೊಂಡೇ BJP ಮಾಡ್ತಾರೆ. ಯಾಕಂದರೆ BJPಗೆ ಆರಂಭದಲ್ಲೇ ಗೊತ್ತಿತ್ತು ನಮಗೆ ಸ್ಪಷ್ಟ ಬಹುಮತ ಬರೋದಿಲ್ಲ ಅಂತೇಳಿ. ಆದರೂ ಕೂಡ ಯಾಕೆ BJP ತರಾತುರಿಯಲ್ಲಿ ಇದನ್ನು ಮಂಡನೆ ಮಾಡೋದಕ್ಕೆ, ಅನುಮೋದನೆಯನ್ನು ಪಡೆಯೋದಕ್ಕೆ ಅವಕಾಶ ಅದನ್ನು ಕಂಟಿನ್ಯೂ ಯಾಕೆ ಮಾಡಿದರು ಅಂತೇಳಿ 2023ರಲ್ಲಿ ಅಂಗೀಕಾರ ಆಗತ್ತೆ. ಆದರೆ 3 ವರ್ಷಗಳ ಕಾಲ ಡಿಲೇ ಮಾಡಿದ್ದು ಯಾಕೆ? ಈಗ ಚುನಾವಣೆ ಹತ್ರ ಬರ್ತಾ ಇದ್ದಂಗೆ ಇದನ್ನು ಯಾಕೆ ನೀವು ಜಾರಿಗೆ ತರ್ತಾ ಇದ್ದೀರಿ ಅನ್ನೋದು ವಿಪಕ್ಷವರ ವಾದ. ಸೊ ಹಂಗಾಗಿ ನಾರಿ ಶಕ್ತಿಗೆ ಇಲ್ಲಿ ಸೋಲಾಗಿರುವಂಥದ್ದು. ಸೋಲೋದಕ್ಕೆ ಕಾರಣ ಏನು ಅನ್ನೋದನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಹಾಜರಿರುವಂಥ ಸದಸ್ಯರು 528, ವಿಧೇಯಕದ ಪರ ಸಿಕ್ಕಿರುವಂಥ ಮತಗಳು 298, ವಿಧೇಯಕದ ವಿರುದ್ಧದ ಮತಗಳು 230. ಬಟ್ ಅಂಗೀಕಾರಕ್ಕೆ ಬೇಕಾಗಿರುವಂಥ ಮತಗಳು ಎಷ್ಟು ಬೇಕಾಗಿತ್ತು? 352. ಬಟ್ ಅದು ಸಿಗಲಿಲ್ಲ. 298 ಅಂದರೆ 54 ಮತಗಳ ಅಂತರದಿಂದ ಇಲ್ಲಿ ಸೋಲಾಗಿದೆ. ಅಂದರೆ ಬೆಂಬಲ ಇರಲಿಲ್ಲ. ಈಗ NDA ಮೈತ್ರಿಕೂಟಕ್ಕೆ ಬೆಂಬಲ ಇಲ್ಲ, ನಾವು ಸೋಲ್ತೀವಿ ಅಂತ ಕನ್ಫರ್ಮ್ ಆಗಿ ಗೊತ್ತಿತ್ತು. ಆದರೂ ಕೂಡ ಯಾಕೆ ಈ ಒಂದು ಧೈರ್ಯವನ್ನು ಮಾಡಿದ್ರು? ಅಂಗೀಕಾರವನ್ನು ಮಾಡೇ ಮಾಡ್ತೀವಿ ಅಂಥೇಳಿ ಆ ಒಂದು ಧೈರ್ಯಕ್ಕೆ ಬಂದಿದ್ದು ಯಾಕೆ ಅಂತ ಹೇಳಿದ್ರೆ ಸಹಜವಾಗಿ ಒಂದು ರಾಜಕೀಯ ತಂತ್ರಗಾರಿಕೆ ಇತ್ತು. ಸೊ ಹಂಗಾಗಿ ಇಲ್ಲಿ ಪ್ರಮುಖವಾಗಿ ಸೋತಿದ್ರು ಕೂಡ ನಮಗೆ ಪ್ಲಸ್ ಆಗತ್ತೆ ಅನ್ನೋದು ಗೊತ್ತಿತ್ತು, ವಿರೋಧ ಆಗತ್ತೆ. ಸೊ ವಿರೋಧ ಅಂದರೆ ಕಾಂಗ್ರೆಸ್ಗೆ ಒಂದು ವೇಳೆ ನಾವು ಮಹಿಳೆಯರ ಪರವಾಗಿದ್ವಿ, ಬಟ್ ಇಲ್ಲಿ ಕಾಂಗ್ರೆಸ್ ಇದನ್ನು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಆ ರೀತಿಯ ಸ್ಟ್ರಾಟಜಿ ಇಲ್ಲಿ BJPಗೆ ಇತ್ತು. ಸೊ ಹಂಗಾಗಿ ಇಲ್ಲಿ ಸೋತಿದ್ದು ಕೂಡ BJPಗೆ ಪ್ಲಸ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಲೋಕಸಭೆಯಲ್ಲಿ ನಂಬರ್ ಗೇಮ್ ಯಾವ ರೀತಿ ಆಗಿತ್ತು ಅದನ್ನು ಕೂಡ ನಾವು ಕ್ವಿಕ್ ಆಗಿ ನೋಡ್ತಾ ಹೋಗಬೇಕಾಗತ್ತೆ. ಏನೆಲ್ಲ ಇತ್ತು, ನಂಬರ್ ಎಷ್ಟಿದ್ದಾವೆ, ಎಷ್ಟು ಜನ ಅಲ್ಲಿ ಸದಸ್ಯರು ಹಾಜರಾಗಿದ್ರು, ಏನು ಎತ್ತ ಅನ್ನೋದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಒಟ್ಟು ಸ್ಥಾನಗಳು ಎಷ್ಟಿದ್ದಾವೆ? 543. ಆದರೆ ಸದನದಲ್ಲಿ ಹಾಜರಿದ್ದ
ಸದಸ್ಯರ ಸಂಖ್ಯೆ 528. ಇನ್ನು NDA ಮೈತ್ರಿಕೂಟದಲ್ಲಿ 292 ಇದ್ರು. ಇನ್ನು ಇಂಡಿಯಾ ಮೈತ್ರಿಕೂಟ 232. ಬಟ್ ಇತರರು ಅಂತ ಬಂದಾಗ 16. ಇನ್ನು ಖಾಲಿ ಇರುವಂಥ ಸ್ಥಾನಗಳು 3 ಇದ್ದಾವೆ. ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿರುವಂಥ ಪ್ರಮುಖ ಅಂಶ ಅಂತಂದರೆ BJP ಮೈತ್ರಿಕೂಟಕ್ಕೆ ಇದ್ದಿರುವಂತಹ ನಂಬರ್ಗಿಂತ 6 ಹೆಚ್ಚುವರಿ ಮತಗಳು ಬಿದ್ದಿವೆ. ಅಂದರೆ ಅವರು 292 ಇತ್ತಲ್ಲ, 298 ಹೆಚ್ಚುವರಿಯಾಗಿ 6 ಬಿದ್ದಿವೆ. ಅದರ ಜೊತೆಗೆ ಈ YSR ಕಾಂಗ್ರೆಸ್ ಮತ್ತು ಇನ್ನೊಂದು ಅಂದರೆ YSR ಕಾಂಗ್ರೆಸ್ BJP ಜೊತೆಗೆ ಬೆಂಬಲ ಇರುತ್ತೆ ಅನ್ನೋದು ಸಹಜವಾಗಿ ಮೊದಲೇ ಗೊತ್ತಿತ್ತು. ಸೊ ಹಂಗಾಗಿ YSR ಬೆಂಬಲ ಜೊತೆಗೆ BJP ಮೈತ್ರಿಕೂಟಕ್ಕೆ ಸುಮಾರು 56 ಮತಗಳ ಅವಶ್ಯಕತೆ ಇತ್ತು. ಅದು ಬರಬೇಕಾದ್ರೆ ಇಂಡಿಯಾ ಮೈತ್ರಿಕೂಟದ ಸದಸ್ಯರನ್ನೇ ಸೆಳೆಯಬೇಕಿತ್ತು. ಹಂಗಾಗಿ ಅದು ಚಾಲೆಂಜ್ ಇತ್ತು. ಇನ್ನು ಅದರ ಜೊತೆಗೆ ಮಹಿಳಾ ಮೀಸಲಾತಿ ಮತ್ತು BJPಯ ರಣತಂತ್ರ ಯಾವ ರೀತಿಯಾಗಿತ್ತು ಅದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಯಾಕೆಂದರೆ ಇದು ರಣತಂತ್ರ ರಾಜಕೀಯ ಪ್ಲಾನ್ ಅನ್ನೋದು ಕನ್ಫರ್ಮ್ ಇದೆ. ಹೇಗೆ ಅನ್ನೋದನ್ನು ಕೂಡ ಅದನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಬಿಲ್ ಪಾಸ್ ಮಾಡಿ 2 ರಾಜ್ಯಗಳಲ್ಲಿ ಅಧಿಕಾರಕ್ಕೆ ಇರುವಂಥ ಆಸೆ ಇತ್ತು ಅನ್ನೋದು. ಯಾಕಂದರೆ ಈಗ ಎಲೆಕ್ಷನ್ ಇದೆ ಪಶ್ಚಿಮ ಬಂಗಾಳ, ತಮಿಳುನಾಡಲ್ಲಿ. ಇದನ್ನು ಬಿಲ್ ಪಾಸ್ ಮಾಡಿ ಮಹಿಳೆಯರ ಪರವಾಗಿ, ಯಾಕಂದರೆ ನೀವು ಗೆಲ್ಲಬೇಕು ಅಂದರೆ ಮಹಿಳೆಯರ ಮತದಾರರನ್ನು ಸೆಳಿಬೇಕು, ಅದು ಅನಿವಾರ್ಯ ಕೂಡ ಈಗ ರಾಜಕೀಯ ಪಕ್ಷಗಳಿಗೆ. ಸೊ ಹಂಗಾಗಿ ಈ ರೀತಿಯ ಪ್ಲಾನ್ ಇತ್ತು. ಆ ಬಿಲ್ ಪಾಸನ್ನು ಮಾಡಿ 2 ರಾಜ್ಯಗಳಲ್ಲಿ ಅಧಿಕಾರಕ್ಕೆ ಇರುವಂಥ ಆಸೆ ಇತ್ತು. ಅದು ನುಚ್ಚು ನೂರಾಯಿತು. ಆದರೂ ಕೂಡ ಪ್ಲಸ್ ಆಗುವಂಥ ಸಾಧ್ಯತೆ ಇದೆ. ಇನ್ನು ಬಂಗಾಳ ಮತ್ತು ತಮಿಳುನಾಡು ಮಹಿಳಾ ಮತದಾರರ ಮೇಲೆ ಈ BJP ಕಣ್ಣಿಟ್ಟಿದ್ದು. ಯಾಕೆಂದರೆ ಅತಿ ಹೆಚ್ಚು ಮಹಿಳೆಯರ ಸಂಖ್ಯೆ ಇರೋದು ತಮಿಳುನಾಡಲ್ಲಿ. ಆಮೇಲೆ ಮಮತಾ ಬ್ಯಾನರ್ಜಿ ಸರ್ಕಾರ ಅಂತ ಬಂದಾಗ ಅಲ್ಲೂ ಕೂಡ ಹೆಚ್ಚು ಮಹಿಳೆಯರು ಇರುವಂಥ ಹಿನ್ನೆಲೆಯಲ್ಲಿ ಮಹಿಳಾ ಮತದಾರರನ್ನ ಸೆಳೆಯುವಂಥ ಪ್ರಯತ್ನ ಇತ್ತು. ಇನ್ನು 2 ರಾಜ್ಯಗಳಲ್ಲಿ ಹೊಸ ಭಾಷೆ ಬರೆಯಲು BJP ಕೂಡ ಸಜ್ಜಾಗಿತ್ತು. ಅದಕ್ಕೆ ಅವಕಾಶ ಕೊಡಲಿಲ್ಲ ವಿಪಕ್ಷದವರು. ಇದೆಲ್ಲದರ ನಡುವೆ ಬಿಲ್ಲನ್ನು ಮಂಡಿಸಿ ಇಲ್ಲಿ ಫೇಲ್ ಆಗಿದೆ. ಸೊ ಹಾಗಾಗಿ ಫೇಲ್ ಆಗಿದ್ರೂ ಕೂಡ ಈಗ ಪ್ರಚಾರ ಮಾಡೋದಕ್ಕೆ ಒಂದು ಒಳ್ಳೆಯ ಅವಕಾಶ BJPಗೆ ಇದೆ. ಇನ್ನು ಇದಾದ ನಂತರ ಪಶ್ಚಿಮ ಬಂಗಾಳದ ಕಡೆ ನಾವು ಗಮನ ಹರಿಸೋಣ. ಮತ್ತು ಲೆಕ್ಕ ಯಾವ ರೀತಿ ಆಗಿದೆ, ಏನು ಪ್ಲಾನ್ ಇತ್ತು? ಪಶ್ಚಿಮ ಮತ್ತು ತಮಿಳುನಾಡು 2 ಟಾರ್ಗೆಟ್ ಇದ್ದಿದ್ದು BJPಗೆ. ಬಟ್ ಇದು ಕೂಡ ಫೇಲ್ ಆಗಿದ್ರೂ ಕೂಡ BJPಗೆ ಪ್ಲಸ್ ಪಾಯಿಂಟ್ ಅಂತ ಹೇಳಲಾಗ್ತಾ ಇದೆ. ಅದು ಯಾವ ರೀತಿಯಾಗಿ ಪ್ಲಸ್ ಆಗಬಹುದು BJPಗೆ, ಅದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಪ್ರಮುಖವಾಗಿ ಪಶ್ಚಿಮ ಬಂಗಾಳ ಅಂತ ಬಂದಾಗ ಶೇಕಡವಾರು ನೋಡಿ 7 ಕೋಟಿ ಒಟ್ಟು ಮತದಾರರಿದ್ದಾರೆ ಎಲ್ಲಿ ಪಶ್ಚಿಮ ಬಂಗಾಳದಲ್ಲಿ. ಬಟ್ ಅಲ್ಲಿ ಮಹಿಳಾ ಮತದಾರರು 3 ಕೋಟಿ ದಾಟಿದೆ. ಹಾಗಾಗಿ ಈ ಪ್ಲಾನ್ ಇತ್ತು. 3,45,00,000 ಮಹಿಳಾ ಮತದಾರರು, ಶೇಕಡವಾರು 49% ಮತದಾನ ಮಹಿಳೆಯರದಿದೆ. ಸೊ ಹಂಗಾಗಿ ಈ ರೀತಿಯ ಪ್ಲಾನ್ ಮಾಡಿಕೊಂಡು ಮಹಿಳೆಯರನ್ನು ಸೆಳೆಯುವಂಥ ಪ್ರಯತ್ನ ಆಗಿತ್ತು. ಬಟ್ 2 ಹಂತದಲ್ಲಿ ಚುನಾವಣೆ ಆಗುತ್ತೆ ಪಶ್ಚಿಮ ಬಂಗಾಳದಲ್ಲಿ. ಆದರೆ ಈಗ ಹೆಂಗಿರುತ್ತೆ ಹೇಳಿ, ನಾವು ಮಹಿಳೆಯರ ಪರವಾಗಿದ್ದೇವೆ, ಬಟ್ ವಿಪಕ್ಷದವರು ಇದಕ್ಕೆ ಅವಕಾಶ ಕೊಡಲಿಲ್ಲ. ಶತ ಪ್ರಯತ್ನ ಆಯಿತು, ಮೋದಿ ಕಡೆಯಿಂದ ನಡೀತು, BJPಯಿಂದ ನಡೀತು, ಅವಕಾಶ ಕೊಡಲಿಲ್ಲ ಅಂಥೇಳಿ ಇಲ್ಲಿ ಮಹಿಳೆಯರನ್ನು ಸೆಳೆದು ಮತ್ತೆ ಅಧಿಕಾರಕ್ಕೆ ಇರುವಂಥ ಪ್ರಯತ್ನ. ಯಾಕೆಂದರೆ ಅಲ್ಲಿ ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳ ಅಂತ ಬಂದಾಗ ಪ್ರಾದೇಶಿಕ ಪಕ್ಷಗಳು ಅದನ್ನು ತಮ್ಮ ತೆಕ್ಕೆಗೆ ತರುವಂಥ ಸಾಕಷ್ಟು ಪ್ರಯತ್ನ ಅಂತೂ BJP ಕಡೆ ನಡೀತಾ ಇದೆ. ಇದು ಪಶ್ಚಿಮ ಬಂಗಾಳ. ಇನ್ನು ತಮಿಳುನಾಡಿನಲ್ಲೂ ಕೂಡ ನೋಡಿ, ಪುರುಷರಕ್ಕಿಂತ ಮಹಿಳೆಯರ ಮತದಾರರ ಸಂಖ್ಯೆ ಜಾಸ್ತಿ ಇದೆ. ಸೊ ಹಂಗಾಗಿ ಇಲ್ಲಿ ವರ್ಕೌಟ್ ಆಗಬಹುದು ಅನ್ನೋಂಥ ಲೆಕ್ಕಾಚಾರ ಇತ್ತು. ಸೊ ಹಂಗಾಗಿ ಒಟ್ಟು ಮತದಾರರು ಅಂತ ಬಂದಾಗ ಸಹಜವಾಗಿ ತಮಿಳುನಾಡಿನಲ್ಲಿ ಯಾವ ರೀತಿಯಾಗಿ ಚಿತ್ರಣ ಇದೆ ಅಂತ ಹೇಳಿದ್ರೆ 5.67 ಕೋಟಿ ಮತದಾರರಿದ್ದಾರೆ. ಇನ್ನು ಮಹಿಳಾ ಮತದಾರರು 2.90 ಕೋಟಿಯಷ್ಟು ಮಹಿಳೆಯರು. ಸೊ ಹಂಗಾಗಿ ಇಲ್ಲಿ ಪುರುಷರಕ್ಕಿಂತ ಮಹಿಳೆಯರ ಸಂಖ್ಯೆ ಜಾಸ್ತಿ ಇದೆ. ನೀವು ನೋಡ್ತಾ ಇದ್ರೆ ಅಂದರೆ 51% ಪುರುಷರಿಗಿಂತ ಮಹಿಳೆಯರ ಮತಗಳ ಸಂಖ್ಯೆ ಜಾಸ್ತಿ ಇದೆ. ಸೊ ಇದು ಈ ಬಾರಿ ಪ್ಲಸ್ ಆಗಬಹುದಾಗಿತ್ತು ಅನ್ನೋದು 2 ಎಲೆಕ್ಷನ್ ರಿಸಲ್ಟನ್ನು ನೋಡಿ. ಈ ರೀತಿಯಾಗಿ 23ನೇ ತಾರೀಕಿಗೆ ಎಲೆಕ್ಷನ್ ಇದೆ, ಅದರ ರಿಸಲ್ಟ್ ಬರಬೇಕು 4ನೇ ತಾರೀಕಿಗೆ. ಆವಾಗ ಗೊತ್ತಾಗತ್ತೆ ಈ ಒಂದು 33 ಮೀಸಲಾತಿ ಇದೆಯಲ್ಲ, ಅದು ಯಾರಿಗೆ ಪ್ಲಸ್ಸು ಯಾರಿಗೆ ಮೈನಸ್ ಅನ್ನೋದು ಗೊತ್ತಾಗತ್ತೆ. ಇನ್ನು ಪ್ರಮುಖವಾಗಿ ನೋಡಿ, ಇಷ್ಟೆಲ್ಲ ಆಯ್ತಲ್ಲ, BJP ಕಡೆಯಿಂದ ಒಟ್ಟಿನಲ್ಲಿ ಈ ವಿಧೇಯಕವನ್ನು ಮಂಡನೆ ಮಾಡಬೇಕು ಅನ್ನೋದು. ಬಟ್ ಈಗ ಸೋಲಾಗಿದೆಯಲ್ಲ BJPಗೆ, ಇದು ಹಿನ್ನಡೆ, NDAಗೆ ಮತ್ತು ಮೋದಿಗೆ ಹಿನ್ನಡೆ. ಬಟ್ ಇದನ್ನೇ ಅಸ್ತ್ರವಾಗಿ ಬಳಸಿಕೊಳ್ಳೋದಕ್ಕೆ ಈಗ BJP ಮುಂದಾಗಿದೆ. ಯಾವ ರೀತಿಯಾಗಿ ಅನ್ನೋದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನೋಡಿ, ಪ್ರಮುಖವಾಗಿ ಮಸೂದೆಯನ್ನ ಮಂಡಿಸಿದ ಹಿಂದೆ BJPಯ ದ್ವಿಮುಖ ತಂತ್ರಗಾರಿಕೆ ಇದೆ. ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ಜಾರಿಗೆ ಬಂದರೆ BJPಗೆ ಪ್ಲಸ್, ಈಗ ಜಾರಿಗೆ ಬರಲಿಲ್ಲ BJPಗೂ ಕೂಡ ಪ್ಲಸ್ ಆಗತ್ತೆ. ಒಂದು ಜಾರಿಗೆ ಆಗಿದೆ ಆದಲ್ಲಿ ಏನಾಯಿತು, ನಾವೇ ತಂದಿದ್ದೀವಿ ಅನ್ನೋಂಥ ಒಂದು ಚಾನ್ಸ್ ಇತ್ತು. ಬಟ್ ಈಗ ತರಲಿಲ್ಲ. ಸೊ ಹಂಗಾಗಿ ನಮ್ಮ ಪರವಾಗಿ ವಿಪಕ್ಷದವರು ಇಲ್ಲ ಅನ್ನೋದು, ಮಹಿಳೆಯರ ಪರವಾಗಿ ಇಲ್ಲ ಅಂತೇಳಿ. ಸೊ ಹಂಗಾಗಿ ಇದು ಕೂಡ ಪ್ಲಸ್ ಆಗುತ್ತೆ.
ಬಿಲ್ ಗೆದ್ದಿದ್ರೆ ಮೋದಿ ಸರ್ಕಾರ ಮಹಿಳೆಯರಿಗೆ ಇತಿಹಾಸದಲ್ಲೇ ಕಾಣದ ಕೊಡುಗೆ ಅಂತೇಳಿ ಆ ರೀತಿಯ ಪ್ರಚಾರವನ್ನ ಮಾಡುವಂತ ಸಾಧ್ಯತೆ ಇತ್ತು ಬಿಜೆಪಿ ಕಡೆಯಿಂದ. 33ರಷ್ಟು ಮೀಸಲಾತಿ ಅಂದರೆ ಸ್ವಾತಂತ್ರ್ಯ ಪೂರ್ವದಿಂದಲೂ ಬ್ರಿಟಿಷರ ಕಾಲದಿಂದಲೂ ಕೂಡ ಮಹಿಳೆಯರಿಗೆ ಮೀಸಲಾತಿ ಕೊಡುವಂತ ಚರ್ಚೆಗಳು ಆಗ್ತಾನೆ ಇದೆ. ದೇವೇಗೌಡರ ಅವಧಿಯಲ್ಲೂ ಕೂಡ ಚರ್ಚೆ ಆಯಿತು, ಬಟ್ ಅದನ್ನ ಅಂತಿಮವಾಗಿ ತರಲಿಕ್ಕೆ ಆಗಿರಲಿಲ್ಲ. ಈಗ ಮೋದಿ ಸರ್ಕಾರ ಆ ಪ್ರಯತ್ನ ಮಾಡ್ತಾ ಇತ್ತು ಅನ್ನೋದು. ಇನ್ನು ಅದರ ಜೊತೆಗೆ ಮಮತಾ ಬ್ಯಾನರ್ಜಿ ಮತ್ತು ತಮಿಳುನಾಡಿನ DMK ಮೈತ್ರಿಕೂಟಕ್ಕೆ ಮಹಿಳಾ ಸವಾಲು ಇರುವಂತಹ ಹಿನ್ನೆಲೆ ಇದು ಕೂಡ ಪ್ಲಸ್ ಆಗ್ತಾ ಇತ್ತು. ಮಹಿಳಾ ಪರ ಅನ್ನುವಂಥ ಒಂದು ಇಮೇಜ್ಗೆ ಈ ಮಸೂದೆ ಸೋಲಿನ ಮೂಲಕ ಪೆಟ್ಟು ಕೊಡುವಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ ನಾವು ಮಹಿಳೆ ಪರವಾಗಿ ಇದ್ದೇವೆ ಅನ್ನುವಂಥ ವಿಚಾರ. ಸೊ ಹಂಗಾಗಿ ಇಲ್ಲಿ ಸೋತಿದ್ದಕ್ಕೆ ಕಾಂಗ್ರೆಸ್ ಮಹಿಳಾ ವಿರೋಧಿಗಳು ಬಿಲ್ಗೆ ಬೆಂಬಲ ನೀಡದೆ ಸೋಲು ಅನ್ನುವಂಥ ಪ್ರಚಾರ ಮಾಡ್ಬೋದು. ಯಾಕಂದರೆ ಮಹಿಳಾ ವಿರೋಧಿಗಳು ಕಾಂಗ್ರೆಸ್ ಮೈತ್ರಿಕೂಟ. ಸೊ ಹಂಗಾಗಿ ಇದು ಕೂಡ ಪ್ಲಸ್ ಆಗ್ಬೋದು. ಸೊ ಬಿಲ್ಗೆ ಬೆಂಬಲ ನೀಡದೆ ಈ ರೀತಿಯಾಗಿ ಮಹಿಳೆಯರನ್ನ ವಿಪಕ್ಷದವರೇ ಟಾರ್ಗೆಟ್ ಮಾಡಿದ್ದಾರೆ ಅನ್ನುವಂಥ ಆ ಮುಖಾಂತರ ಸಹಜವಾಗಿ ಪ್ರಚಾರ ಮಾಡುವಂಥ ಸಾಧ್ಯತೆ ಇರುತ್ತೆ. ಇದು ಏನು ಹೇಳ್ತಂದ್ರೆ ಯೋಜಿತ ಮತ್ತು ಚಾಣಕ್ಷತನದ ಪೊಲಿಟಿಕಲ್ ಟೈಮಿಂಗ್ ಅಂತಲೂ ಕೂಡ ಹೇಳ್ಬೋದು. ಇದನ್ನು ರಾಜಕೀಯದಲ್ಲಿ ಕೆಲವೊಮ್ಮೆ ಏನಾಗತ್ತಂದರೆ ಸೋಲು ಕೂಡ ಗೆಲುವಿಗಿಂತ ಹೆಚ್ಚು ಲಾಭ ತಂದು ಕೊಡಬಲ್ಲದು ಅಂತ ಹೇಳ್ತಾರಲ್ಲ, ಅದೇ ರೀತಿಯಾಗಿ ಈ ರೀತಿಯ ವಿದ್ಯಮಾನ ಇದಕ್ಕೆ ಸಾಕ್ಷಿ ಆಗ್ತಾ ಇದೆ. ಬಿಜೆಪಿಗೆ ಸಂಖ್ಯಾಬಲದ ಕೊರತೆ ಇರೋದು ಮೊದಲೇ ಗೊತ್ತಿತ್ತು, ಆದರೂ ಕೂಡ ಮಸೂದೆಯನ್ನು ಮಂಡಿಸಿದರೆ ಹಿಂದೆ ದ್ವಿಮುಖ ತಂತ್ರ ಇದೆ ಅನ್ನೋದು ಸಹಜವಾಗಿ ಇದು ಅಂತೂ ಬಿಜೆಪಿಗೆ ಪ್ಲಸ್ ಆಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಸೊ ಹಂಗಾಗಿ ಇಲ್ಲಿ ಯಾವ ರೀತಿಯಾಗಿ ವಿಪಕ್ಷದವರು ಹೇಗೆ ಇದನ್ನು ತಡೆ ಹಿಡಿಯುತ್ತೆ ಅನ್ನುವಂಥ ಕುತೂಹಲ ಇದೆ. ಇದು ಮೊದಲ ಸುದ್ದಿ. ಅಂದರೆ ಮಹಿಳಾ ಮೀಸಲಾತಿಯನ್ನು ನಾವು ತರುವಂಥ ಪ್ರಯತ್ನವನ್ನು ಮಾಡಿದ್ರು, ಆದರೂ ಕೂಡ ವಿಪಕ್ಷದವರು ಇದನ್ನು ತಡೆ ಹಿಡಿತಿದ್ದಾರೆ ಅಂತೇಳಿ ಈಗ ಪ್ರಚಾರ ಮಾಡಬಹುದು. ಬಟ್ ಇದನ್ನು ವಿಪಕ್ಷದವರು ಯಾವ ರೀತಿಯಾಗಿ ತಡೆ ಹಿಡಿತಾರೆ ಅಂದರೆ ಅವರ ಒಂದು ಹೇಳಿಕೆಗೆ ಇವರ ತಿರುಗೇಟು ಕೊಡುವಂಥ ಕೆಲಸವನ್ನು ಹೇಗೆ ಮಾಡ್ತಾರೆ ಅನ್ನೋದು ಕೂಡ ಈಗ ಚಾಲೆಂಜ್ ಅಂತೂ ಇದ್ದೇ ಇದೆ. ಇದು ಮೊದಲ ಸುದ್ದಿ. ಆದರೆ ಎರಡನೇ ಸುದ್ದಿ ಅಂತ ಬಂದಾಗ ಹಾರ್ಮುಜ್ ಜಲಸಂಧಿ ಇದೆಯಲ್ಲ, ಆರಂಭದಲ್ಲಿ ಈ ಲೆಬನಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಕದನ ವಿರಾಮ ಘೋಷಣೆ ಆಗ್ತಾ ಇದ್ದಂಗೆ ಅದನ್ನು ಮತ್ತೆ ಓಪನ್ ಮಾಡಿದ್ರು. ಇದ್ದಕ್ಕಿದ್ದಾಗಿ ಓಪನ್ ಮಾಡಿ ಮತ್ತೆ ಈಗ ಹಾರ್ಮುಜ್ ಜಲಸಂಧಿಯನ್ನು ಮುಚ್ಚುವಂಥ ಪ್ರಯತ್ನ ಆಗಿದೆ, ಮತ್ತೆ ಬಂದ್ ಮಾಡಲಾಗಿದೆ. ಯಾಕೆ ಏನು ಎತ್ತ ಅನ್ನೋದನ್ನು ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನೋಡಿ, ಪ್ರಮುಖವಾಗಿ ಸತತವಾಗಿ 4 ದಿನಗಳ ನಿರಂತರವಾಗಿ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೆಯುತ್ತೆ. ಹೇಗೋ ಮಾಡಿ ಇದನ್ನು ಇಲ್ಲಿಗೆ ನಿಲ್ಲಿಸಬೇಕು ಅನ್ನೋ ಪ್ರಯತ್ನ ಆಗುತ್ತೆ. ಮೊದಲ ಸುತ್ತಿನ ಮಾತುಕತೆಯು ಕೂಡ ನಡೆಯುತ್ತೆ. ಆರಂಭದಲ್ಲಿ ಇದು ಫೇಲ್ ಆಗುತ್ತೆ. ಮತ್ತೆ ಈಗ ಎರಡನೇ ಸುತ್ತಿನ ಮಾತುಕತೆ ನಡೆಯುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಈ ಸಾಧ್ಯತೆಯ ನಡುವೆ ಯಾವಾಗ ಲೆಬನಾನ್ ಮತ್ತು ಇಸ್ರೇಲ್ ನಡುವೆ ಕದನ ವಿರಾಮ ಘೋಷಣೆ ಆಗುತ್ತಲ್ಲ, 10 ದಿನಗಳ ಕಾಲ ಕದನ ವಿರಾಮ ಘೋಷಣೆ ಆಗುತ್ತೆ. ಅದರ ಮಧ್ಯಸ್ಥಿಕೆಯನ್ನು ಟ್ರಂಪ್ ಅವರು ಕೂಡ ಮಧ್ಯಸ್ಥಿಕೆಯನ್ನು ವಹಿಸ್ತಾರೆ. ಅವರು ತಾವಾಗಿ ಹೇಳಿಕೊಳ್ಳಿರ್ತಾರೆ, 10ನೇ ಯುದ್ಧವನ್ನು ನಾನು ನಿಲ್ಲಿಸಿದ್ದೇನೆ ಅಂತೇಳಿ. ಸಹಜವಾಗಿ ಆತನ ಈ ರೀತಿಯ ಸ್ಟೇಟ್ಮೆಂಟ್ಗಳು ಬರೋದು ಸಹಜ. ಸೊ ನಾನೇ ಮಧ್ಯಸ್ಥಿಕೆಯನ್ನು ವಹಿಸಿ ಬರೋಬ್ಬರಿ 30 ವರ್ಷಗಳಾದ ಬಳಿಕ ರಾಜತಾಂತ್ರಿಕತೆಯ ಮಾತುಕತೆ ಆಗತ್ತೆ ಲೆಬನಾನ್ ಮತ್ತು ಇಸ್ರೇಲ್ ನಡುವೆ ಅನ್ನುವಂಥ ಸ್ಟೇಟ್ಮೆಂಟನ್ನು ಟ್ರಂಪ್ ಅವರು ಕೊಡ್ತಾರೆ. ಅದಾದ ನಂತರ ಯಾವಾಗ ಈ ಕದನ ವಿರಾಮ ಆಗ್ತಾ ಇದ್ದಂಗೆ ಘೋಷಣೆ ಆಗ್ತಾ ಇದ್ದಂಗೆ ಹಾರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡೋದಕ್ಕೆ ಇರಾನ್ ಮುಂದಾಗತ್ತೆ, ಓಪನ್ ಕೂಡ ಆಗತ್ತೆ. ಈಗ ಇದ್ದಕ್ಕಿದ್ದಾಗೆ ಆ ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಿದ್ದೆ ಇರಾನ್. ಕಾರಣ ಏನು ಅಂತ ಹೇಳಿದ್ರೆ ಡೊನಾಲ್ಡ್ ಟ್ರಂಪ್ ಅವರ ಸ್ಟೇಟ್ಮೆಂಟ್ ಸರಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಡೊನಾಲ್ಡ್ ಟ್ರಂಪ್ ಅವರು ಏನು ಹೇಳ್ತಾರೆ, ಸಂಪೂರ್ಣವಾಗಿ ಕದನ ವಿರಾಮ ಆಗೋ ತನಕ ಈ ಒಂದು ದಿಗ್ಬಂಧನ ಏನಿದೆಯಲ್ಲ, ಹಾರ್ಮುಜ್ ಸುತ್ತಲಿರುವಂಥ ದಿಗ್ಬಂಧನ ಅದು ಕಂಟಿನ್ಯೂ ಆಗತ್ತೆ ಅನ್ನುವಂಥ ಆತಂಕಕಾರಿ ಹೇಳಿಕೆಯನ್ನು ಕೊಡ್ತಾರೆ ಇರಾನ್ಗೆ. ಸೊ ಹಂಗಾಗಿ ಇರಾನ್ ಏನು ಮಾಡುತ್ತೆ, ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ಯಾವುದೇ ಕಾರಣಕ್ಕೂ ಕೂಡ ಹಾರ್ಮುಜ್ ಜಲಸಂಧಿಯ ಮುಖಾಂತರ ಹಡಗನ ದಾಟಲಿಕ್ಕೆ ಅವಕಾಶನೇ ಮಾಡಿಕೊಡೋದಿಲ್ಲ, ಸಂಪೂರ್ಣವಾಗಿ ಕದನ ವಿರಾಮ ಆಗೋ ತನಕ ಅಂತೇಳಿ ಮತ್ತೆ ಆ ಹಾರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಇವತ್ತು ಅದನ್ನು ಕ್ಲೋಸ್ ಮಾಡಿದ್ದಾರೆ, ಓಪನ್ ಇರೋದನ್ನು ಕ್ಲೋಸ್ ಮಾಡಿದ್ದಾರೆ. ಸೊ ಹಂಗಾಗಿ ಅದನ್ನು ಹಾರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡಿ ಮತ್ತೆ ಈಗ ಕ್ಲೋಸ್ ಮಾಡಿರುವಂಥ. ಯಾಕೆ ಅಂತ ಹೇಳಿದ್ರೆ ಇಸ್ರೇಲ್ ಮತ್ತು ಲೆಬನಾನ್ ಕದನ ವಿರಾಮದ ನಂತರ ಹಾರ್ಮುಜ್ ಜಲಸಂಧಿ ಓಪನ್ ಆಗುತ್ತೆ, ಎಲ್ಲವೂ ಸರಿ ಹೋಗುತ್ತೆ ಅಂತೇಳಿ ಇಡೀ ವಿಶ್ವದಾದ್ಯಂತ ಕಾತುರದಿಂದ ಕಾಯ್ತಾ ಇತ್ತು. ಅಂತೂ ಇಂತೂ ಸರಿ ಹೋಗುತ್ತೆ, ಎಲ್ಲ ಸಮಸ್ಯೆಗಳು ಸರಿ ಹೋಗುತ್ತೆ ಜಾಗತಿಕ ಮಟ್ಟದಲ್ಲಿ ಅಂತೇಳಿ, ಬಟ್ ಅದು ಆಗಲಿಲ್ಲ. ಸೊ ಇರಾನ್ ಒಪ್ಪಂದಕ್ಕೆ ಬರುವವರೆಗೂ ಕೂಡ ದಿಗ್ಬಂಧನ ಇರುತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಹಾರ್ಮುಜ್ ಸುತ್ತಲೂ ಅವರ ದಿಗ್ಬಂಧನ ಹಾಕಿದಾರಲ್ಲ, ಇರಾನ್ ನಮ್ಮ ಮಾತಿನ ತಕ್ಕಂತೆ ಒಪ್ಕೊಳ್ಳೋ ತನಕ ಇದು ದಿಗ್ಬಂಧನ ಹಾಗೆ ಇರುತ್ತೆ ಅಂತ ಹೇಳಿದಾಗ ಈ ಸ್ಟೇಟ್ಮೆಂಟ್ ಸರಿ ಇಲ್ಲ. ಅಂದರೆ ತಾನು ಕಠಿಣ ಕ್ರಮವನ್ನು ಅನಿವಾರ್ಯವಾಗಿ ಕೈಗೊಳ್ಳಬೇಕಾಗತ್ತೆ ಅಂತೇಳಿ ಇರಾನ್ ಹೇಳ್ತಾ ಇರುವಂಥ, ಅಂದರೆ ಅವರ ತೆಗೆದುಕೊಂಡಿರುವಂಥ ನಿರ್ಣಯಗಳು ಸರಿ ಇಲ್ಲ, ಕಠಿಣ ನಿರ್ಬಂಧಗಳನ್ನು ಹೇರಿದೆ, ಹಂಗಾಗಿ ಮತ್ತೆ ನಾವು ಹಾರ್ಮುಜನ್ನು ಬಂದ್ ಮಾಡ್ತೀವಿ ಅಂತೇಳಿ ಟ್ರಂಪ್ ಹೇಳಿಕೆಗೆ ನಿರ್ಧಾರವನ್ನು ಇಲ್ಲಿ ಇರಾನ್ ಬದಲಿಸಿದೆ.
ಹಾರ್ಮೋಜ್ ಅನ್ನ ಮತ್ತೆ ಬಂದ್ ಮಾಡಲಾಗಿದೆ. ಮತ್ತೆ ಸಹಜವಾಗಿ ಜಾಗತಿಕ ಮಟ್ಟದಲ್ಲಿ ಆತಂಕ, ಯಾಕೆಂದ್ರೆ ಬಹುತೇಕ ದೇಶಗಳು ಈ ಹಾರ್ಮೋಜ್ ಜಲಸಂಧಿಯ ಮಾರ್ಗದ ಮುಖಾಂತರನೇ ತೈಲ ವಿಚಾರ ಅಂತ ಬಂದಾಗ ಅದರ ಮೇಲೆನೆ ಹೋಪ್ ಇರೋದು. ಆ ಮಾರ್ಗದ ಮುಖಾಂತರ ಎಲ್ಲವೂ ಕೂಡ ಡಿಫೆಂಡ್ ಆಗಿರುತ್ತೆ. ಸೊ ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ನ IRGCಯಿಂದ ನಿಯಂತ್ರಣ ಆಗಬೇಕು ಅನ್ನೋ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ಸೊ ಹಂಗಾಗಿ ಈ ರೀತಿಯ ಬೇಡಿಕೆಗೆ ಟ್ರಂಪ್ ಅಂತೂ ಒಪ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ನೀವು ಏನು ನಿಯಮಗಳನ್ನು ಕೊಟ್ಟಿದ್ದಾರಲ್ಲ, ಪ್ರಮುಖವಾಗಿ ಹಾರ್ಮೋಜ್ ಇದೆಲ್ಲ ನಮ್ಮ ಕೈವಶದಲ್ಲಿ ಇರಬೇಕು, ಆಮೇಲೆ ನಾಗರಿಕ ಹಡಗುಗಳಿಗೆ ಮಾತ್ರ ನಾವು ಅವಕಾಶವನ್ನು ಕೊಡ್ತೀವಿ, ಈ ರೀತಿಯ ಯುದ್ಧ ನೌಕೆಗೆ ನಾವು ಅವಕಾಶವನ್ನು ಕೊಡಲ್ಲ ಅಂತ ಹೇಳಿ ಇರಾನ್ ಹೇಳ್ತಾ ಇದೆ. ಅದಕ್ಕೆ ಈಗ ಟ್ರಂಪ್ ಅವರು ಕೂಡ ರೊಚ್ಚಿಗೆದ್ದಿದ್ದಾರೆ. ಸೊ ಹಂಗಾಗಿ ಇರಾನ್ ಜಾರಿಗೊಳಿಸಿರುವಂತಹ ನಿಯಮಗಳು ಏನೆಲ್ಲ ಬೇಡಿಕೆಯನ್ನು ಇಟ್ಟಿದ್ದಾರೆ ಅದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗಬೇಕಾಗಿದೆ. ಅವರ ಪ್ರಮುಖ ಬೇಡಿಕೆ ಏನು ಅಂತ ಹೇಳಿದ್ರೆ ಹಾರ್ಮೋಜ್ ನಮ್ಮ ವಶದಲ್ಲಿರಬೇಕು, ನಾವು ಹೇಳ್ದಂಗೆ ಬೇರೆ ಬೇರೆ ದೇಶಗಳು ಕೇಳಬೇಕು ಅನ್ನೋದು. ಸೊ ನಾಗರಿಕ ಹಡಗುಗಳಿಗೆ ಮಾತ್ರ ಅವಕಾಶ ಇರುತ್ತೆ, ಅಂದರೆ ಅವಶ್ಯಕತೆಯಿಂದ ತೈಲ ಆಗಿರ್ಬೋದು ಅಥವಾ ಅಗತ್ಯ ಇರುವಂಥ ವಸ್ತುಗಳನ್ನೇನು ಸಾಗಾಟನೆ ಮಾಡ್ತೀವಲ್ಲ ಅಂಥ ಹಡಗುಗಳಿಗೆ ಮಾತ್ರ ಅವಕಾಶ ಇರುತ್ತೆ, ಯುದ್ಧ ನೌಕೆಗೆ ಅವಕಾಶ ಇಲ್ಲ ಅನ್ನೋದು ಇದು ಒಂದಾದರೆ. ಇನ್ನು IRGC ನಿಗದಿಪಡಿಸಿರುವಂಥ ಮಾರ್ಗ ಇದೆಯಲ್ಲ ಅದು ಕಡ್ಡಾಯ ಆಗಿರಬೇಕು, ಅಂದರೆ ಇರಾನ್ ಹೇಳ್ದಂಗೆ ಅದು ಆಗಬೇಕು ಅನ್ನೋಂಥ ಲೆಕ್ಕಾಚಾರ. ಇದಕ್ಕೆ ಟ್ರಂಪ್ ಒಪ್ಪಿಗೆ ಕೊಡೋಕ್ಕೆ ರೆಡಿ ಇಲ್ಲ. ಅಂದರೆ ಟೋಲ್ ಹಾಕಬೇಕು ಅಥವಾ ಎಂಥ ಹಡಗುಗಳು ನಮ್ಮ ಕಡೆಯಿಂದ ಬರಬೇಕು ಅಥವಾ ನಮ್ಮಿಂದ ದಾಟಿ ಹೋಗಬೇಕು ಅಂತ ಅವರೇ ಹೇಳಬೇಕು. ಅಂದರೆ IRGC ಅಂದರೆ ಇರಾನ್ ಯುದ್ಧ ನೌಕೆಗಳಿಗೆ ಸಂಪೂರ್ಣವಾಗಿ ನಾವು ನಿಷೇಧವನ್ನು ಹಾಕ್ತೀವಿ, ಯುದ್ಧ ನೌಕೆಗಳು ಈ ಜಲಮಾರ್ಗದ ಮುಖಾಂತರ ಬರೋದಕ್ಕೆ ಅವಕಾಶ ಇರಬಾರ್ದು ಅನ್ನೋದು. ಸೊ ಅದು ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ, ಅಂದರೆ ಇವರ ನಿಯಮಗಳನ್ನು ಇಟ್ಟಿರುವಂಥದ್ದು. ಸೊ ಹಂಗಾಗಿ ಈ ನಿಯಮಕ್ಕೆ ಟ್ರಂಪ್ ಅವರು ಒಪ್ಪಿಗೆ ಕೊಡಲಿಕ್ಕೆ ರೆಡಿ ಇಲ್ಲ. ಸೊ ಹಂಗಾಗಿ ಯುದ್ಧ ನೌಕೆಗಳಿಗೆ ಅವಕಾಶ ಇಲ್ಲ ಅನ್ನೋದು. ಇದಾದ ನಂತರ ಹಡಗು ಸಂಚಾರಕ್ಕೆ ಪೂರ್ವಾನುಮತಿ ಅಗತ್ಯ ಇರಲೇಬೇಕು. ನೀವೇನೇ ಆದರೂ ಕೂಡ ಮೊದಲು ಇರಾನ್ನ ಅದರ ಕಡೆಯಿಂದ ಅನುಮತಿಯನ್ನು ಪಡಲೇಬೇಕು ಅನ್ನುವಂಥ ಇರಾನ್ ಹೇಳ್ತಾ ಇದೆ. ಸೊ ಹಂಗಾಗಿ ಅಮೆರಿಕಾಗೆ ಈ ರೀತಿಯಾಗಿ ಇರಾನ್ ಕೊಟ್ಟಿರುವಂಥ ಎಚ್ಚರಿಕೆಗಳು, ಈ ರೀತಿಯಾಗಿ ನಿಯಮಗಳನ್ನು ಹಾಕಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನೀವು ಏನು ಬೇಕಾದರೂ ಮಾಡ್ಕೊಳ್ಳಿ, ಬಟ್ ನಾವು ಈ ರೀತಿ ಈ ನಿಯಮವನ್ನು ಪಾಲಿಸಲೇಬೇಕು. ಒಂದು ವೇಳೆ ಈ ನಿಯಮಕ್ಕೆ ನೀವು ಒಪ್ಪಿಗೆ ಆದರೆ ಮಾತ್ರ ನಮ್ಮ ಹತ್ರ ಬನ್ನಿ, ಮಾತುಕತೆ ಮಾಡೋಣ, ಇಲ್ಲಂದರೆ ಬೇಡವೇ ಬೇಡ ಅನ್ನೋಂಥ ನಿರ್ಧಾರಕ್ಕೆ. ಸೊ ಈ ರೀತಿಯಾಗಿ ಎಚ್ಚರಿಕೆಯನ್ನು ಕೊಟ್ಟಿರುವಂಥ. ಹಂಗಾಗಿ ಈಗ ಅಮೆರಿಕ ಅಥವಾ ಡೊನಾಲ್ಡ್ ಟ್ರಂಪ್ ಏನು ಮಾಡುತ್ತೆ, ಏನು ಮಾಡ್ಬೋದು, ಏನು ಅವಕಾಶ ಇದೆ, ಮುಂದೆ ಇರುವಂಥ ಆಯ್ಕೆಗಳು ಏನು ಅಮೆರಿಕಕ್ಕೆ ಅನ್ನೋದು. ಸೊ ಈಗ ಕದನ ವಿರಾಮದ ಉಲ್ಲಂಘನೆಯ ವಿಚಾರ ಅಂತ ಬಂದಾಗ ಇಲ್ಲಿ ಕದನ ವಿರಾಮ ಉಲ್ಲಂಘನೆ ಆಗಿದೆ. ಕದನ ವಿರಾಮ ಉಲ್ಲಂಘನೆ ಮಾಡಿದ್ರೆ ಮತ್ತೆ ಯುದ್ಧ ಫಿಕ್ಸ್ ಆಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ನೋಡಿ, 1 ಗಂಟೆ ಸರಿಯಾಗಿ ಮಾತನಾಡ್ತಾರೆ, ಇನ್ನೊಂದು ಗಂಟೆಯಲ್ಲಿ ತಮ್ಮ ಮಾತನ್ನು ಬದಲಿಸಿಕೊಳ್ತಿದ್ದಾರೆ. ಸೊ ಹಂಗಾಗಿ ಮೇಲ್ನೋಟಕ್ಕೆ ಯುದ್ಧ ಆಗುವ ಎಲ್ಲ ಲಕ್ಷಣ ಅಂತೂ ಕಂಡು ಬರ್ತಾ ಇದೆ. ಸೊ ವಾಣಿಜ್ಯ ಹಡಗುಗಳ ಬಂದ್ ಆಗ್ತಾ ಇದೆ. ಯುದ್ಧ ಆರಂಭ ಆದರೆ ಎಲ್ಲವೂ ಕೂಡ ಹಡಗುಗಳ ಸಂಚಾರ ಸ್ಥಗಿತ ಆಗತ್ತೆ. ಇದು ಕೂಡ ಆತಂಕ. ಜಾಗತಿಕ ಮಟ್ಟದಲ್ಲಿ ಕೇವಲ 2 ದೇಶಕ್ಕೆ ಮಾತ್ರ ಸಮಸ್ಯೆ ಅಲ್ಲ, ಇದು ಇಡೀ ಜಾಗತಿಕ ಮಟ್ಟದಲ್ಲಿ ಸಮಸ್ಯೆ ಆಗತ್ತೆ. ಅಮೆರಿಕ ದಿಗ್ಬಂಧನ ಜಾರಿಯಲ್ಲಿ ಇರುವವರೆಗೆ ಹಡಗುಗಳ ಸಂಚಾರಕ್ಕೆ ನಾವು ನಿರ್ಬಂಧ ಆಗ್ತೀವಿ ಅನ್ನೋದು, ಇದು ಅಮೆರಿಕಕ್ಕೆ ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇರೋದು ಇರಾನ್. ಸೊ ಇದು ಅಮೆರಿಕದ ಬೆದರಿಕೆಯ ತಂತ್ರ ಅಂತೇಳಿ ಇರಾನ್ ತಿರುಗೇಟನ್ನು ಕೊಟ್ಟಿದೆ. ಸೊ ಇರಾನ್ ಈ ನಿಯಮಗಳ ಜೊತೆಗೆ ಒಂದು ಕಠಿಣ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಪ್ರಸ್ತುತ ಇರುವಂಥ 2 ವಾರಗಳ ತಾತ್ಕಾಲಿಕ ಕದನ ವಿರಾಮ ಇದೆಯಲ್ಲ, ಇದು ಉಲ್ಲಂಘನೆ ಆದರೆ, 2 ವಾರಗಳ ತಾತ್ಕಾಲಿಕ ಕದನ ವಿರಾಮ ಏನಾದರೂ ಉಲ್ಲಂಘನೆ ಆದರೆ ಈ ಪರಿಸ್ಥಿತಿಯನ್ನು ಮತ್ತೆ 40 ದಿನಗಳ ಯುದ್ಧದ ಸನ್ನಿವೇಶಕ್ಕೆ ಮರಳುತ್ತೆ ಅನ್ನುವಂಥ ಆತಂಕ ಇದೆ. ಅಂತಹ ಪರಿಸ್ಥಿತಿ ನಿರ್ಮಾಣ ಆದರೆ ಈಗ ಅನುಮತಿ ನೀಡಿರುವಂಥ ವಾಣಿಜ್ಯ ಮತ್ತು ನಾಗರಿಕ ಹಡಗುಗಳ ಸಂಚಾರವನ್ನು ಸಹ ಸಂಪೂರ್ಣವಾಗಿ ಸ್ಥಗಿತಗೊಳಿಸುವುದಾಗಿ ಇರಾನ್ ಎಚ್ಚರಿಸಿದೆ. ಇರಾನ್ಗೆ ಆಯ್ಕೆ ಇರೋದು ಒಂದೇ, ಜಾಗತಿಕ ಮಟ್ಟದಲ್ಲಿ ಪೆಟ್ಟು ಕೊಡಬೇಕು ಅಂತ ಹೇಳಿದ್ರೆ ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಬೇಕು. ಆಮೇಲೆ ಇಡೀ ದೇಶದವರು ಅಮೆರಿಕಕ್ಕೆ ಉಗಿಬೇಕು, ಎಲ್ಲ ನಿಮ್ಮಿಂದ ಆಗ್ತಾ ಇದೆ, ಆರ್ಥಿಕ ಎಫೆಕ್ಟ್ ಆಗ್ತಾ ಇದೆ, ಬರಬೇಕಾಗಿರುವಂಥ ಆಮದು ಬರ್ತಾ ಇಲ್ಲ, ನಮಗೆ ತೈಲ ರೇಟ್ ಜಾಸ್ತಿ ಆಗ್ತಾ ಇದೆ, ದಿನನಿತ್ಯ ವಸ್ತುಗಳ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ, ಬರಬೇಕಾಗಿರುವಂಥ ಆಮದುಗಳು ಸಿಗ್ತಿಲ್ಲ ಅನ್ನೋ. ಇನ್ನು ಇದಾದ ನಂತರ ಈಗ ಇರಾನ್ ಕಡೆಯಿಂದಂತೂ ವಾರ್ನಿಂಗ್ ಸಿಕ್ಕಾಯಿತು, ಬಟ್ ಇದಕ್ಕೆ ತಿರುಗೇಟು ಬೇಕಲ್ಲ. ಸೊ ಹಂಗಾಗಿ ಇರಾನ್ ಈ ರೀತಿಯಾಗಿ ನಿಯಮ ಮತ್ತೆ ವಾರ್ನಿಂಗ್ ಕೊಟ್ಟಾದ ನಂತರ ಈಗ ಟ್ರಂಪ್ ಕಡೆಯಿಂದಲೂ ಕೂಡ ತಿರುಗೇಟು. ಸೊ ಹಂಗಾಗಿ ಟ್ರಂಪ್ ಕಡೆಯಿಂದಲೂ ಕೂಡ ಯಾವ ರೀತಿಯಾಗಿ ತಿರುಗೇಟು ಇದೆ ಅಂತ ಹೇಳಿದ್ರೆ, ನೀವು ಏನೇ ಮಾಡಿದರೂ ಕೂಡ ನಿಮಗೆ ಇಷ್ಟೇ ಸಮಯ, ಆ ಸಮಯ ಮೀರಿ ಏನಾದರೂ ದಾಟಿದೆ ಆದಲ್ಲಿ ನಿಮ್ಮ ಖತಮ್ ಅಂತೇಳಿ, ನಿಮ್ಮ ಅವಶ್ಯಕತೆನೇ ನಮಗೆ ಬೇಕಾಗಿಲ್ಲ, ನಾವು ಏನು ಡೆಡ್ಲೈನ್ ಕೊಟ್ಟಿದ್ದೀವಲ್ಲ ಆ ಡೆಡ್ಲೈನ್ಗೆ ಎಲ್ಲವನ್ನ ಒಪ್ಕೊಳ್ಬೇಕು ಅನ್ನೋ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಪ್ರಾದೇಶಿಕ ಭದ್ರತೆ ವಿಷಯದಲ್ಲಿ ಇರಾನ್ ಮಣಿಯಬೇಕಾಗತ್ತೆ, ಇದು ಪ್ರಮುಖ ವಾರ್ನಿಂಗ್. ಅಂದರೆ ಸೊ ಹಂಗಾಗಿ ಪ್ರಾದೇಶಿಕ ಭದ್ರತೆಯ ವಿಷಯದಲ್ಲಿ ಅಂದರೆ ಸಹಜವಾಗಿ ಬೇರೆ ಬೇರೆ ದೇಶದ ಆಮದುಗಳು ಅಲ್ಲಿಂದ ಹಾದು ಹೋಗಬೇಕಾಗತ್ತೆ ಆ ಜಲಮಾರ್ಗದ ಮುಖಾಂತರ, ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಒಂದು. ಮಾತುಕತೆ ವಿಫಲ ಆದರೆ ಮತ್ತೆ ಬಾಂಬ್ ದಾಳಿಯನ್ನು ಮಾಡ್ತೀವಿ, ಇದು ಎರಡನೇದು.
ಒಪ್ಪಂದಕ್ಕೆ ಬದ್ಧವಾಗದಿದ್ದರೆ ನಮ್ಮ ಮುಂದಿನ ಹಾದಿ ಸ್ಪಷ್ಟವಾಗಿದೆ, ಅಂದರೆ ನಿಮ್ಮನ್ನು ಉಳಿಸಿ ಮಾಡಿಬಿಡ್ತೀವಿ ಅನ್ನೋದು. ಯಾವುದೇ ಕಾರಣಕ್ಕೂ ಕೂಡ ಪರಮಾಣುಗೆ ನಾವು ಅವಕಾಶ ಕೊಡೋದೇ ಇಲ್ಲ, ನ್ಯೂಕ್ಲಿಯರ್ಗೆ ನಾವು ಅವಕಾಶ ಕೊಡೋದೇ ಇಲ್ಲ ಅಂಥೇಳಿ. ಪ್ರಮುಖವಾಗಿ ಪ್ರಾದೇಶಿಕ ಭದ್ರತೆಯ ವಿಷಯದಲ್ಲಿ ನೀವು ತಲೆಬಾಗಲೇಬೇಕು ಅಂತೇಳಿ. ಪ್ರಾದೇಶಿಕ ವಿಚಾರ ಅಂತ ಬಂದಾಗ ಅಕ್ಕಪಕ್ಕ ದೇಶಗಳು, ಭಾರತ, ಬೇರೆ ಬೇರೆ ದೇಶಗಳು ಡಿಪೆಂಡ್ ಆಗಿದ್ದಾವಲ್ಲ, ಜಪಾನ್, ಚೀನಾ, ಈ ದೇಶಗಳಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು. ಪಾಕಿಸ್ತಾನ ಆ ಒಂದು ಜಲಮಾರ್ಗದ ಮುಖಾಂತರ ಅವರಿಗೆ ಹೋಗಬೇಕಾಗಿರುವಂಥ ಆಮದು ಬರಬೇಕಾಗತ್ತೆ, ಅದು ಸಿಗ್ತಾ ಇಲ್ಲ. ಸೊ ಅದರ ಕಡೆ ನೀವು ಗಮನ ಕೊಡಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ, ಒಂದು ವೇಳೆ ನೀವು ಒಪ್ಪಂದಕ್ಕೆ ಬದ್ಧವಾಗಿಲ್ಲ ಅಂತ ಹೇಳಿದ್ರೆ ನಮ್ಮ ಮುಂದಿನ ಹಾದಿಯಂತೂ ಸ್ಪಷ್ಟವಾಗಿದೆ ಅನ್ನೋದು. ಅಂದರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ವಿರುದ್ಧ ಮತ್ತೊಮ್ಮೆ ಈ ರೀತಿಯಾಗಿ ಗುಡುಗಿರುವಂಥದ್ದು. ಸೊ ಹಂಗಾಗಿ ಮಧ್ಯಪ್ರಾಚ್ಯದಲ್ಲಿ ಸದ್ಯ ಜಾರಿಯಲ್ಲಿರುವಂಥ ಕದನ ವಿರಾಮದ ಕುರಿತು ಅವರು ಮಾತನಾಡಿದರು. ಈಗ ಅದನ್ನು ಉಲ್ಲಂಘನೆ ಮಾಡಿದ್ದಾರೆ. ಬಟ್ ಈ ಎಲ್ಲ ಬೆಳವಣಿಗೆಯನ್ನು ನೋಡ್ತಾ ಇದ್ರೆ ಬಹುಶಃ ಮುಂದೆ ಏನೆಲ್ಲ ಆಗತ್ತೆ ಅನ್ನುವಂಥ ಆತಂಕ ಅಂತೂ ಸಹಜವಾಗಿ ಇದೆ. ಯಾಕಂದರೆ ಡೊನಾಲ್ಡ್ ಟ್ರಂಪ್ ಅವರ ಸ್ಟೇಟ್ಮೆಂಟನ್ನು ನೋಡ್ತಾ ಇದ್ರೆ ನಿಜವಾಗ್ಲೂ ಕೂಡ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗುತ್ತೆ. ಅದರಲ್ಲಿ ಭಾರತದ ಮೇಲೂ ಕೂಡ ಸಾಕಷ್ಟು ಪರಿಣಾಮ ಬೀರುತ್ತೆ. ಕೇವಲ ಈ ಇರಾನ್, ಅಮೆರಿಕ ಅಷ್ಟೇ ಅಲ್ಲ, ಭಾರತದ ಮೇಲೂ ಕೂಡ ಪರಿಣಾಮ ಬೀರುವಂಥ ಸಾಧ್ಯತೆ ಇದೆ. ಹಾಗಾದರೆ ಭಾರತ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನೋಡಿ, ಇಂಧನ ಬೆಲೆ ಏರಿಕೆ ಆಗುತ್ತೆ, ಪೂರೈಕೆ ಕೊರತೆ ಆಗುತ್ತೆ, ಈಗಾಗಲೇ ತತ್ತರಿಸಿ ಹೋಗ್ತಾ ಇದೆ. ಆರಂಭದಲ್ಲಿ ಯುದ್ಧ ಶುರುವಾದಾಗಿನಿಂದ ಭಾರತದ ಜನ ಯಾವ ರೀತಿಯಾಗಿ ತತ್ತರಿಸಿ ಹೋಗಿದ್ರು ಅನ್ನೋದು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ವಿಪರೀತವಾಗಿ ರೇಟ್ ಆಗಿದೆ, ಗ್ಯಾಸ್ ಸಿಗ್ತಾ ಇಲ್ಲ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗುವಂಥ ಎಲ್ಲ ಲಕ್ಷಣಗಳು, ಸಾಧ್ಯತೆಗಳಂತೂ ಕಂಡು ಬರ್ತಾ ಇದೆ. ಇದು ಒಂದು. ಹಣದುಬ್ಬರ ಮತ್ತು ದಿನಬಳಕೆಯ ವಸ್ತುಗಳ ಬೆಲೆ ಏನಾಗುತ್ತೆ, ಗಗನಕ್ಕೆ ಏರುತ್ತೆ, ಈಗಾಗಲೇ ಏರ್ಬಿಟ್ಟಿದೆ. ಈಗ ಮತ್ತೆ ಯುದ್ಧ ಕಂಟಿನ್ಯೂ ಆಯಿತು ಅಂದರೆ ಮತ್ತಷ್ಟು ಆತಂಕ. ಇದೆಲ್ಲವೂ ಕೂಡ ಜನಸಾಮಾನ್ಯರ ಮೇಲೆ ಎಫೆಕ್ಟ್ ಆಗುತ್ತೆ. LPG ರೇಟ್ ಜಾಸ್ತಿ ಆಯಿತು, ಹೋಟೆಲ್ಗಳ ರೇಟನ್ನು ಕೂಡ, ತಿಂಡಿ ತಿನಿಸುಗಳ ರೇಟ್ ಕೂಡ ಜಾಸ್ತಿ ಮಾಡಿದರು. ಪೆಟ್ರೋಲ್ ಡೀಸೆಲ್ ಅದರ ರೇಟ್ ಕೂಡ ಜಾಸ್ತಿ ಆಯಿತು. ಆಟೋ ಚಾಲಕರು ಪರದಾಡುವಂಥ ಪರಿಸ್ಥಿತಿ. ಇದು ಅಷ್ಟೇ ಅಲ್ಲ, ದಿನನಿತ್ಯದ ವಸ್ತುಗಳ ಬಳಕೆಯೂ ಕೂಡ ದುಬಾರಿ ಆಗತ್ತೆ. ಆಮೇಲೆ ಹಾಸ್ಪಿಟಲ್ಗೆ ಬೇಕಾಗಿರುವಂಥ ಔಷಧಿಗಳು, ಅದು ಕೂಡ ನಮಗೆ ಎಫೆಕ್ಟ್ ಆಗುತ್ತೆ, ಯಾಕಂದರೆ ಅಲ್ಲಿಂದನೇ ಬರಬೇಕು. ಹಾಗಾಗಿ ಈ ರೀತಿಯಾಗಿ ಕೇವಲ ಕಚ್ಚಾ ತೈಲ ಅಷ್ಟೇ ಅಲ್ಲ, ಇಲ್ಲಿ ಸಾಮಗ್ರಿಗಳ ಮೇಲೆ ಎಫೆಕ್ಟ್ ಆಗುತ್ತೆ. ಹಾಸ್ಪಿಟಲ್ಗೆ ಒಂದು ವೇಳೆ ಬರಬೇಕಾಗಿರುವಂಥ ವಸ್ತುಗಳು ಬಂದಿಲ್ಲ, ಔಷಧಿಗಳು ಬಂದಿಲ್ಲ ಅಂತ ಹೇಳಿದ್ರೆ ಜನ ತತ್ತರಿಸಿ ಹೋಗಿಬಿಡ್ತಾರೆ. ಸೊ ಆರ್ಥಿಕ ಕುಸಿತ ಆಗತ್ತೆ, ರೂಪಾಯಿಯ ಮೌಲ್ಯ ಕೂಡ ಇಳಿಕೆ ಆಗುತ್ತೆ. ಜಾಗತಿಕ ಮಟ್ಟದಲ್ಲೂ ಕೂಡ ಇದರ ಎಫೆಕ್ಟ್ ತಟ್ಟತ್ತೆ. LPG ಮತ್ತು ವಿದ್ಯುತ್ ಬಿಕ್ಕಟ್ಟು ಇದೆಯಲ್ಲ, ಅದು ಸಾಧ್ಯತೆ ಇರುತ್ತೆ, ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಭಾರತೀಯ ಅನಿವಾಸಿಗಳ ಭದ್ರತೆ ಅಂತೂ ಸಮಸ್ಯೆ ಆಗತ್ತೆ. ಈ ರೀತಿಯಾಗಿ ನಾನಾ ಸಮಸ್ಯೆಗಳು ಭಾರತದ ಮೇಲೆ ಎಫೆಕ್ಟ್ ಆಗುವಂಥ ಎಲ್ಲ ಸಾಧ್ಯತೆ ಅಂತೂ ಕಂಡುಬರೋ ಸಾಧ್ಯತೆ ಅಂತಲ್ಲ, ಇದು ಈಗಲೇ ಆಗ್ತಾ ಇದೆ, ಮತ್ತು ಇನ್ನೂ ಜಾಸ್ತಿ ಆಗತ್ತೆ. ಸೊ ಹಂಗಾಗಿ 80%ಕ್ಕಿಂತ ಹೆಚ್ಚು ಭಾಗವನ್ನು ವಿದೇಶಗಳಿಂದ ಆಮದು ಮಾಡಿಕೊಳ್ತಾ ಇದೆ ನಮ್ಮ ಭಾರತ, ಕಚ್ಚಾ ತೈಲ ವಿಚಾರ ಅಂತ ಬಂದಾಗ. ಸೊ ಹಂಗಾಗಿ ಸಹಜವಾಗಿ ಈಗ ಅದರ ಎಫೆಕ್ಟ್ ನಾವು ನೋಡಬೇಕಾಗತ್ತೆ. ಪೆಟ್ರೋಲ್ ಡೀಸೆಲ್ ಲೀಟರ್ಗೆ 150ರಿಂದ 200 ರೂಪಾಯಿ ದಾಟುವಂಥ ಅಪಾಯ ಇದೆ. ಸೊ ಜನ ಈಗ ಆತಂಕದಲ್ಲಿದ್ದಾರೆ. ಏನು ಮಾಡಬೇಕು, ವಾಟ್ ನೆಕ್ಸ್ಟ್, ಅಂದರೆ ಭಾರತ ಏನು ಮಾಡಬಹುದು ಅಂತೇಳಿ ಬೇರೆ ದೇಶಗಳ ಮುಖಾಂತರ ಮಾಡಬಹುದು. ಬಟ್ ಇದು ತನಕ ಭಾರತ ಆ ಪ್ರಯತ್ನವನ್ನು ಕೂಡ ಮಾಡಿಲ್ಲ. ಸೊ ಹಂಗಾಗಿ ಇಲ್ಲಿ ಸಹಜವಾಗಿ ಒಂದು ಆತಂಕ ಇದೆ ಭಾರತಕ್ಕೆ. 40 ದಿನ, ಆಲ್ಮೋಸ್ಟ್ 50 ದಿನ ಆಯಿತು, ಆದರೂ ಕೂಡ ಪರ್ಯಾಯ ವ್ಯವಸ್ಥೆಯನ್ನು ಭಾರತ ಮಾಡಿಕೊಳ್ಳಿಲ್ಲಲ್ಲ ಅನ್ನುವಂಥ ಆತಂಕ ಇದೆ. ಏನು ಮಾಡಬೇಕು ಅನ್ನೋದು ಇದು ಒಂದು ಕಡೆ ಇಡೋಣ. ಅಂದರೆ ಈಗ ಆಯ್ಕೆ ಏನು, ಇರಾನ್ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಒಂದು ಅಮೆರಿಕ ಹೇಳ್ದಂಗೆ ಕೇಳಬೇಕು. ಅವರಿಗೆ 2 ಆಯ್ಕೆ ಇರುತ್ತೆ. ಒಂದು, ಅಮೆರಿಕ ಹೇಳ್ದಂಗೆ ಕೇಳಬೇಕು, ಆಯಿತು ನೀವೇನು ಹೇಳ್ತೀರಿ ಅದಕ್ಕೆ ನಾವು ಬದ್ಧರಾಗಿರ್ತೀವಿ. ಇಲ್ಲ ಅಂತಂದರೆ ಈ ಯುದ್ಧವನ್ನು ಕಂಟಿನ್ಯೂ ಮಾಡಬೇಕು. ಕಂಟಿನ್ಯೂ ಆಯಿತು ಅಂದರೆ ಜಾಗತಿಕ ಮಟ್ಟದಲ್ಲಿ ಮತ್ತೆ 3ನೇ ಯುದ್ಧ ಆಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಇದು ಇಷ್ಟ ಆಯಿತು. ಇನ್ನು ಪ್ರಮುಖವಾಗಿ 3ನೇ ಸುದ್ದಿ, ಇದು ಜಮೀರ್ ಅವರ ವಿಚಾರ. ನೋಡಿ, ದಾವಣಗೆರೆ ದಕ್ಷಿಣ ವಿಚಾರದಲ್ಲಿ ಟಿಕೆಟ್ ಕೊಟ್ಟಾಗಿನಿಂದ ಶುರುವಾಗಿರುವಂಥ ಚರ್ಚೆಗಳು ಇದು. ಅಂದರೆ ಯಾವಾಗ ಅಲ್ಪಸಂಖ್ಯಾತರಿಗೆ ನೀವು ಕೊಡಲೇಬೇಕು ಅಂತ ಬೇಡಿಕೆಯನ್ನು ಇಟ್ಟಿದ್ರು, ಆವಾಗ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಲಿಲ್ಲ. ಅಲ್ಲಿಂದ ಶುರುವಾಗತ್ತೆ ಈ ಒಂದು ಕಿತ್ತಾಟ ಕಾಂಗ್ರೆಸ್ಸಲ್ಲಿ. ಸೊ ಹಂಗಾಗಿ ಈಗ ಆರಂಭದಲ್ಲಿ ಜಬ್ಬಾರ್ ಅವರ ತಲೆದಂಡ ಆಗತ್ತೆ, ನಜೀರ್ ಅಹಮದ್ ಅವರ ತಲೆದಂಡ ಆಯಿತು, CM ಸಿದ್ದರಾಮಯ್ಯನವರ ರಾಜಕೀಯ ಕಾರ್ಯದರ್ಶಿ. ಅದಾದ ನಂತರ ಈಗ ಜಮೀರ್ ಅವರ ತಲೆದಂಡ ಆಗಬೇಕು, ಪಕ್ಷದಿಂದ ಅವರನ್ನು ಉಚ್ಚಾಟನೆ ಮಾಡಬೇಕು ಅಂತೇಳಿ. ಕಾರಣ ಏನು ಅಂತ ಹೇಳಿದ್ರೆ, ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ. ತಮ್ಮ ಪಕ್ಷವನ್ನು ಸೋಲಿಸೋದಕ್ಕೆ ಆಂತರಿಕವಾಗಿ ಅವರು ಪ್ರಯತ್ನವನ್ನು ಮಾಡಿದ್ದಾರೆ. ಇದೆಲ್ಲವೂ ಕೂಡ ಬೆಳವಣಿಗೆ. ಸೊ ಹಂಗಾಗಿ ಇದು ಏನಾಗುತ್ತೆ, ಅಷ್ಟೊಂದು ಧೈರ್ಯ ಮಾಡಬಹುದಾ ಅನ್ನೋದೀಗ
ಸೊ ಹಂಗಾಗಿ ಹೈಕಮಾಂಡ್ಗೆ ಇರುವಂಥ ತಲೆನೋವು, ಒಂದು ವೇಳೆ ಜಮೀರ್ಗೆ ಏನಾದರೂ ತಲೆದಂಡ ಮಾಡಿದ್ದೇ ಆದಲ್ಲಿ ಅದರ ಪರಿಣಾಮವನ್ನು ಕಾಂಗ್ರೆಸ್ ಎದುರಿಸಬೇಕಾಗತ್ತೆ. ಈ ತಲೆನೋವು ಕೂಡ ಕಾಂಗ್ರೆಸ್ಸಲ್ಲಿದೆ. ಸೊ ಹಂಗಾಗಿ ದಾವಣಗೆರೆ ದಂಗಲ್ ಮತ್ತೆ ಅದರ ತಲೆದಂಡ ಏನು ಅನ್ನೋದನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಬೆಳವಣಿಗೆ ಅಂದರೆ ಟಿಕೆಟಿಂದ ಇಲ್ಲಿಯ ತನಕ ಏನೇನು ಆಯಿತು ಅನ್ನೋದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನಜೀರ್ ಅಹಮದ್ ಮತ್ತೆ ಜಬ್ಬಾರ್ ಅವರ ಒಂದು ತಲೆದಂಡ ಆಗಿದೆ. ನಜೀರ್ ಅಹಮದ್ ಯಾರು ಅಂದರೆ CM ರಾಜಕೀಯ ಕಾರ್ಯದರ್ಶಿ. ಸೊ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಇನ್ನು ಸೆಕೆಂಡು ಅಬ್ದುಲ್ ಜಬ್ಬಾರ್, ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಅಮಾನತು ಮಾಡಿ ಈಗಾಗಲೇ ಆದೇಶವನ್ನು ಹೊರಡಿಸಲಾಗಿದೆ. ಇಬ್ಬರ ನಾಯಕರ ವಿಕೆಟ್ ಆಗಿದೆ. ಈಗ ನೆಕ್ಸ್ಟ್ ಟಾರ್ಗೆಟ್ ಇರೋದು ಪೂರ್ಣ ವಿಕೆಟ್. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಜಮೀರ್ ಅಹಮದ್ ಅವರ ವಿಕೆಟ್ ಪಡಿಬೇಕು ಅನ್ನೋದು ಸಚಿವರ ರಾಜೀನಾಮೆಗೆ ಕೆಲ ಕೈ ನಾಯಕರಿಂದ ಆಗ್ರಹ ಕೇಳಿ ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಎರಡು ಬಣ ಇದಾವೆ ಕಾಂಗ್ರೆಸ್ ಅಲ್ಲಿ. ಒಂದು ಸಿದ್ದರಾಮಯ್ಯ ಬಣ, ಇನ್ನೊಂದು DKಶಿಯ ಬಣ ಇದೆ. DKಶಿಯ ಬಣದ ಸ್ಟೇಟ್ಮೆಂಟ್ ಏನು ಅಂತ ಹೇಳಿದ್ರೆ, ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ, ನಮ್ಮ ಪಕ್ಷದ ಪರವಾಗಿ ನಿಂತು ಸೋಲಿಸುವಂತ ಪ್ರಯತ್ನ ನಮ್ಮ ನಾಯಕರು ಮಾಡಿದ್ದಾರೆ, ಹಾಗಾಗಿ ಕಟ್ಟುನಿಟ್ಟಿನ ಕ್ರಮ ಆಗಬೇಕು ಅನ್ನುವಂಥ ಬೇಡಿಕೆಯನ್ನು ಹೈಕಮಾಂಡ್ವರೆಗೂ ಕೂಡ ತಂದಿಟ್ಟಿದ್ದಾರೆ. ಸೊ ಹಂಗಾಗಿ CM ಅವರ ಆಪ್ತರು ಇವರು, ಆಪ್ತರು ಅಂದರೆ ಅತ್ಯಾಪ್ತರು. ಸೊ ಹಂಗಾಗಿ ಒಂದು ವೇಳೆ ಈ ಜಮೀರ್ ಅವರ ವಿಕೆಟ್ ಹೋಯ್ತು ಅಂದರೆ DKಶಿ ಬಣಕ್ಕೆ ಅದು ಈಜಿ ಆಗತ್ತೆ ಅನ್ನೋದು. ಸೊ ಹಂಗಾಗಿ ಈ ಪ್ರಯತ್ನವನ್ನು ಹೈಕಮಾಂಡ್ ಮಾಡುತ್ತಾ, ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳೋಕ್ಕೆ ಆಗತ್ತಾ ಅನ್ನೋದು. ಸೊ KPCC ಅಲ್ಪಸಂಖ್ಯಾತ ವಿಭಾಗದ ಮುಖ್ಯಸ್ಥರಾಗಿರುವಂಥ ಜಬ್ಬಾರ್ ಆದ ನಂತರ ನಜೀರ್ ಆಯಿತು, ಈಗ ಆದ ನಂತರ ಈಗ ಜಮೀರ್ಗೆ. ಸೊ ಹಂಗಾಗಿ ಜಮೀರ್ ವಿರುದ್ಧ ಈಗ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ಹೈಕಮಾಂಡ್ ಲೆವೆಲ್ಗೂ ಹೋಗಿದೆ. ಬಟ್ ಹೈಕಮಾಂಡ್ ತಲೆ ಕೆಡಿಸ್ಕೊಂಡಿದೆ ಏನು ಮಾಡಬೇಕು ಅಂತೇಳಿ. ಸೊ ಹಂಗಾಗಿ ಜಮೀರ್ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳೋದು ಅಷ್ಟು ಸುಲಭನಾ? ತೆಗೆದುಕೊಂಡ್ರೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗಬೇಕಾಗತ್ತೆ. ಅಹಿಂದ ವರ್ಗದ ಸಂಘಟನೆ ಇದೆಯಲ್ಲ, ಸಿದ್ದರಾಮಯ್ಯ ಬಣದ ಬಲ ಇದು ಜಮೀರ್ ಅವರದು. ಸಿದ್ದರಾಮಯ್ಯ ಪರಮಾಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದವರು. ಸೊ ಹಂಗಾಗಿ ಈ ಪ್ರಯತ್ನ ಅಥವಾ ಈ ಒಂದು ಬೋಲ್ಡ್ ಡಿಸಿಷನ್ ತಗೊಳ್ಕೊಳ್ಳೋಕ್ಕೆ ಹೈಕಮಾಂಡ್ ಯಾಕೋ ಮನಸ್ಸು ಮಾಡಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಸಿದ್ದರಾಮಯ್ಯ ಅವರ ಅಹಿಂದ ರಾಜಕಾರಣದಲ್ಲಿ ಅಲ್ಪಸಂಖ್ಯಾತರ ಮತಗಳನ್ನು ಕ್ರೋಢೀಕರಿಸುವಲ್ಲಿ ಜಮೀರ್ ಪಾತ್ರ ದೊಡ್ಡದಿದೆ. ಸೊ ಹಂಗಾಗಿ ಪಕ್ಷದ ಆಂತರಿಕ ಅಧಿಕಾರದ ಸಮರದಲ್ಲಿ ಇಲ್ಲಿ ವಿಶೇಷವಾಗಿ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ಬಣ ಇದೆಯಲ್ಲ. ಸೊ ಸಿದ್ದರಾಮಯ್ಯ ಅವರ ಪರವಾಗಿ ಸದಾ ಧ್ವನಿಯನ್ನು ಎತ್ತುತ್ತಾ ಇದ್ರು ಜಮೀರ್ ಈಗಲೂ ಕೂಡ. ಸೊ ಒಂದು ವೇಳೆ ಜಮೀರ್ ವಿರುದ್ಧ ಕ್ರಮ ಕೈಗೊಂಡಿದ್ದೇ ಆದಲ್ಲಿ ಅದು ನೇರವಾಗಿ ಸಿದ್ದರಾಮಯ್ಯ ಅವರ ಬಣಕ್ಕೆ ನೀಡಿರುವಂಥ ಹೊಡೆತ ಆಗತ್ತೆ ಅನ್ನುವಂಥ ಸಂದೇಶ ರವಾನೆ ಆಗುತ್ತೆ. ಸೊ ಇದನ್ನು ತಪ್ಪಿಸಲು ಸಿದ್ದರಾಮಯ್ಯ ಅಂತೂ ನಾನಾ ಪ್ರಯತ್ನವಂತೂ ಮಾಡ್ತಿದ್ದಾರೆ. ಅಂದರೆ ಜಮೀರ್ ಪರವಾಗಿ ರಕ್ಷಣಾ ಕವಚದಂತೆ ನಿಲ್ತಿದ್ದಾರೆ. ಒಂದು ವೇಳೆ ಜಮೀರ್ಗೆ ಏನಾದರೂ ನೀವು ಕ್ರಮವನ್ನು ತೆಗೆದುಕೊಂಡಿದ್ದೇ ಆದಲ್ಲಿ, ಈಗ ಜಮೀರ್ ತಪ್ಪು ಮಾಡಿದ್ದಾರೆ ಅಂತ ಅನ್ಕೊಳ್ಳೋಣ, ಗೊತ್ತಿಲ್ಲ ಮಾಡಿದಾರೆ ಇಲ್ಲ ಅನ್ನೋದು ಆಂತರಿಕ ವಿಚಾರ. ಜಮೀರ್ಗೆ ಏನಾದರೂ ಈ ಶಿಕ್ಷೆ ಆಯಿತು ಅಂದರೆ ಮುಸ್ಲಿಂ ಮತಗಳೇ ಬರೋದಿಲ್ಲ ಅವರಿಗೆ. ಸೊ ಆಟೋಮೆಟಿಕಲಿ ಹಿನ್ನಡೆ ಆಗಿಬಿಡುತ್ತೆ. ಇದು ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಗುತ್ತೆ. ಸೊ ಹಂಗಾಗಿ ಏನೇ ಆದರೂ ಕೂಡ ವಾರ್ನಿಂಗ್ ಕೊಡಬಹುದು, ಬಿಟ್ಟರೆ ನೀವು ಈ ರೀತಿಯ ಉಚ್ಚಾಟನೆ ಮಾಡುವಂಥ ಧೈರ್ಯವನ್ನು ಹೈಕಮಾಂಡ್ ತೆಗೆದುಕೊಳ್ಳೋದು ತೀರಾ ಕಡಿಮೆ. ಯಾಕೆಂದರೆ ಅವಲಂಬಿತರಾಗಿರೋದು ಅಲ್ಪಸಂಖ್ಯಾತರ ದೊಡ್ಡ ನಾಯಕ ಜಮೀರ್, ಆಮೇಲೆ ಸಿದ್ದರಾಮಯ್ಯವರ ಪರಮಾಪ್ತ. ಸೊ ಈ ರೀತಿಯಾಗಿ ಬೋಲ್ಡ್ ಡಿಸಿಷನ್ ಆಗಿರ್ಬೋದು ಅಥವಾ ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳೋದು ಹೈಕಮಾಂಡ್ ಹಿಂದೇಟನ್ನು ಹಾಕ್ತಾ ಇರೋದು ಇದೇ ಕಾರಣ. ನೋಡಿದ್ರಿ ನೀವು, ಪ್ರಚಾರದಲ್ಲಿ ಹೋಗಿರಲಿಲ್ಲ ಆರಂಭದಲ್ಲಿ, ನೆಕ್ಸ್ಟ್ ಕೊನೆ ಹಂತದಲ್ಲಿ ಹೋದರೂ ಕೂಡ ಹಾಗೆ ವಾಪಸ್ ಬಂದರು. ಇದೆಲ್ಲವನ್ನು ನೋಡ್ತಾ ಇದ್ರೆ ಏನೋ ಒಂದು ನಡೀತಿದೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವ. ಸೊ ಹಂಗಾಗಿ ಅಲ್ಪಸಂಖ್ಯಾತ ಮತ ಬ್ಯಾಂಕ್ ಮತ್ತು ಅಲ್ಲಿ ಯಾವ ರೀತಿಯಾಗಿ ಪ್ರಭಾವ ಬೀರಬಹುದು ಕಾಂಗ್ರೆಸ್ ಮೇಲೆ ಅಂತೇಳಿ. ಒಂದು ವೇಳೆ ಅಲ್ಪಸಂಖ್ಯಾತ ಮತದಾರನ ಬಿಟ್ಟಿದ್ರೆ ಕಾಂಗ್ರೆಸ್ಗೆ ಏನೆಲ್ಲ ಹಿನ್ನಡೆ ಆಗುತ್ತೆ, ಬಿಟ್ಟಿದೆ ಆದಲ್ಲಿ ಒಂದು ವೇಳೆ ಬಿಟ್ಟ ತಕ್ಷಣ ಕಾಂಗ್ರೆಸ್ ಏನೆಲ್ಲ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ, ಅಥವಾ ಜಮೀರಿದ್ರೆ ಏನೆಲ್ಲ ಪ್ಲಸ್ ಆಗ್ಬೋದು ಕಾಂಗ್ರೆಸ್ಗೆ. ಸೊ ಇದೆಲ್ಲವನ್ನು ಕೂಡ ನಾವು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕಾಂಗ್ರೆಸ್ಸಲ್ಲಿ ಜಮೀರ್ ಅವರ ಒಂದು ನಾಯಕತ್ವ ಹೇಗಿರುತ್ತೆ ಅಂತೇಳಿ. ಯಾಕಂದರೆ ಅಲ್ಪಸಂಖ್ಯಾತರ ದೊಡ್ಡ ನಾಯಕರಾಗಿರೋದ್ರಿಂದಾಗಿ ಸಹಜವಾಗಿ ಕಾಂಗ್ರೆಸ್ ಪಕ್ಷದ ಒಂದು ದೊಡ್ಡ ನಾಯಕ, ಕಾಂಗ್ರೆಸ್ಸಲ್ಲಿ ಜಮೀರ್ ಅವರ ಪ್ರಭಾವಿ ನಾಯಕತ್ವ ಇದೆ. ಸೊ ಇದು ಒಂದು ಕಡೆ ಆದರೆ ಕಾಂಗ್ರೆಸ್ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಯಾಕಂದರೆ ಕಾಂಗ್ರೆಸ್ ಪಕ್ಷದ ಆಂತರಿಕ ಬಿಕ್ಕಟ್ಟು ಏನು ನಡೀತಾ ಇದೆ, ಯಾಕೆ ಈ ರೀತಿಯಾಗಿ ಎರಡು ಬಣ ಇದ್ದಾವೆ ಕಾಂಗ್ರೆಸ್ಸಲ್ಲಿ, ಈ ರೀತಿಯ ಗೊಂದಲ ಪದೇ ಪದೇ ಆಗ್ತಿರೋದು ಕಾರಣ ಏನಂದರೆ ಎರಡು ಬಣಗಳು, ಒಂದು DKಶಿ ಬಣ, ಇನ್ನೊಂದು ಸಿದ್ದರಾಮಯ್ಯ ಬಣ. ಎರಡು ಬಣ ಇದೆ, ಎರಡು ಬಣಗಳ ನಡುವೆ ಫೈಟ್ ನಡೀತಾ ಇದೆ. ಅಹಿಂದ ನಾಯಕರ ಒಗ್ಗಟ್ಟು ಇದೆ. ಯಾಕೆ ಅಂದರೆ ಕಾಂಗ್ರೆಸ್ಗೆ ಬೇಕೇ ಬೇಕು, ಆ ಒಗ್ಗಟ್ಟು ಬೇಕೇ ಬೇಕಾಗತ್ತೆ. ಸಚಿವರ ಸಂಪುಟದಲ್ಲಿ ಭಿನ್ನಮತ ಶುರುವಾಗ್ತಾ ಇದೆ, ಯಾಕಂದರೆ ಎರಡು ಬಣ ಇರೋದ್ರಿಂದಾಗಿ. ಇನ್ನು ಸಮುದಾಯದ ಅಂತರ ಮತ್ತು ಚುನಾವಣೆಯ ಭೀತಿಯನ್ನು ಎದುರುವಂಥ ಸಾಧ್ಯತೆ ಇರುತ್ತೆ. ಸೊ ಹೈಕಮಾಂಡ್ಗೆ ನಾಯಕರ ಸಂದೇಶವನ್ನು ಈಗಾಗಲೇ ರವಾನೆ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಬಹುಶಃ ಇಲ್ಲಿ ಜಮೀರ್ ಅವರ ವಿಚಾರ ಅಂತ ಬಂದಾಗ ಅವರನ್ನ
ಅವರ ವಿರುದ್ಧ ಕಠಿಣ ನಿಲುವನ್ನು ತೆಗೆದುಕೊಳ್ಳೋದು ತೀರಾ ಕಡಿಮೆ. ಯಾಕಂದರೆ ರಾಜಣ್ಣ ವಿಚಾರ ಅಂತ ಬಂದಾಗ ರಾಜಣ್ಣ ಯಾವಾಗಲೂ ಕೂಡ ಸಿದ್ದರಾಮಯ್ಯ ಪರವಾಗಿದ್ದರು, ಈಗ ಸೈಲೆಂಟ್ ಆಗಿದ್ದಾರೆ. ಜಾರಕಿಹೊಳಿ ಅವರು ಕೂಡ ಆವಾಗ ಸಿದ್ದರಾಮಯ್ಯ ಪರವಾಗಿನೇ ಧ್ವನಿ ಎತ್ತಾರೆ, ಅವರು ಕೂಡ ಈಗ ಸೈಲೆಂಟ್ ಆಗಿದ್ದಾರೆ. ಈಗ ಜಮೀರ್ ಅವರನ್ನ ಔಟ್ ಮಾಡಿಬಿಟ್ರೆ, ವಿಕೆಟ್ ಎದ್ಬಿಟ್ರೆ ಇದು DKಶಿಗೆ ಪ್ಲಸ್ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ ಒಂದು ಬಣ್ಣದ್ದು. ಇನ್ನೊಂದು ಬಣ್ಣದ ಏನು ಅಂದರೆ ನಮಗೆ ಜಮೀರ್ ಬೇಕೇ ಬೇಕಾಗತ್ತೆ. ಜಮೀರ್ ಬೇಕು ಅನ್ನೋದಕ್ಕಿಂತ ಅಲ್ಪಸಂಖ್ಯಾತ ಜನ ನಮಗೆ ಬೇಕೇ ಬೇಕಾಗತ್ತೆ. ಅತಿ ಹೆಚ್ಚು ವೋಟಿಂಗ್ ಪರ್ಸೆಂಟೇಜ್ ಇರೋದು ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತರದು. ಸೊ ಹಂಗಾಗಿ ಈ ರೀತಿಯಾಗಿ ಜಮೀರ್ ಅವ್ರನ್ನ ಉಳಿಸಿಕೊಳ್ಳುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಹಂಗಾಗಿ ಬೋಲ್ಡ್ ಡಿಸಿಷನ್ ತಗೊಳ್ಳೋದು ತೀರಾ ಕಡಿಮೆ. ಇನ್ನು ಪ್ರಮುಖವಾಗಿ ಒಂದು ವೇಳೆ ಈ ನಿರ್ಣಯ ಏನಾದರೂ ಕಠಿಣ ನಿರ್ಧಾರ ತೆಗೆದುಕೊಂಡಿದ್ದೇ ಆದಲ್ಲಿ ಕಾಂಗ್ರೆಸ್ ಮೇಲೆ ಆಗುವಂಥ ಪರಿಣಾಮಗಳು, ಈಗ ಒಂದು ವೇಳೆ ಆಯಿತು, ಈಗ ಪಕ್ಷ ವಿರೋಧಿ ಚಟುವಟಿಕೆ ಆಗಿದ್ದೇ ಆದಲ್ಲಿ, ನಿರ್ಧಾರ ತೆಗೆದುಕೊಂಡಿದ್ದಾದಲ್ಲಿ ಏನೆಲ್ಲ ಸಮಸ್ಯೆ ಆಗುತ್ತೆ ಕಾಂಗ್ರೆಸ್ಗೆ, ಅದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಅಹಿಂದ ಮತ ಬ್ಯಾಂಕಲ್ಲಿ ಬಿರುಕು ಉಂಟಾಗುತ್ತೆ, ಬಹುಶಃ ಡಿವೈಡ್ ಆಗಬಹುದು. JDS ಕಡೆ ಮತವನ್ನು ವಾಲುವಂಥ ಸಾಧ್ಯತೆ ಇರುತ್ತೆ ಅಲ್ಪಸಂಖ್ಯಾತರದು, ಇದು ಒಂದು ಕೂಡ ಕಾರಣ. ಇನ್ನು CM ಸಿದ್ದರಾಮಯ್ಯ ಬಣದ ಬಲ ಇದೆಯಲ್ಲ, ಅದು ಕುಸಿತ ಆಗಿಬಿಡುತ್ತೆ. ಯಾಕೆಂದರೆ ಅಲ್ಪಸಂಖ್ಯಾತರು, ದೊಡ್ಡ ನಾಯಕರು, CM ಪರವಾಗಿದ್ದವರು, ಆಮೇಲೆ CM ಆಪ್ತರು ಕೂಡ. ಈಗ ನೋಡಿ, ಈಗ ನಜೀರ್ ಅಹಮದ್ ಅಂತ ಬಂದಾಗ, ಜಮೀರ್ ಅಂತ ಬಂದಾಗ ಅವ್ರ ಪರವಾಗಿನೇ ಧ್ವನಿ ಎತ್ತಾ ಇದ್ರು, ಅವರಿಗೆ ಆಪ್ತರಾಗಿದ್ರು. ಈಗ ಜಮೀರ್ ಅವರು ವಿಕೆಟ್ ಹೋದರೆ ಮತ್ತೆ ಸಂಕಷ್ಟ ಎದುರಾಗುತ್ತೆ. ಇನ್ನು ದ್ವಂದ್ವ ನಿಲುವಿನ ಆರೋಪ ಇದೆ, ಗೊಂದಲ ಇದೆ. ಸೊ ಹಂಗಾಗಿ ಈ ರೀತಿಯ ಗೊಂದಲ ಇರೋದ್ರಿಂದಾಗಿ ಈ ಒಂದು ಡಿಸಿಷನ್ ತೆಗೆದುಕೊಳ್ಬೇಕಾ ಬೇಡ ಅನ್ನುವಂಥ ಒಂದು ವಿಚಾರದಲ್ಲಿ ಹೈಕಮಾಂಡ್ ಕೂಡ ಇದೆ. ಇದು ಒಂದು ಕಡೆ. ಆದರೆ ಇನ್ನೊಂದು, ವಿರೋಧ ಪಕ್ಷಗಳಿಗೆ ಇದು ಅಸ್ತ್ರ ಆಗತ್ತೆ, ಕೈಗೆ ಮೈನಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಏನು ಮಾಡಬೇಕು ಅನ್ನುವಂಥ ಆತಂಕದಲ್ಲಿ ಅಂತೂ ಹೈಕಮಾಂಡ್ ಇದೆ. ಸೊ ಹಂಗಾಗಿ ಇದೆಲ್ಲವೂ ಕೂಡ ಹೈಕಮಾಂಡ್ ಮೇಲೆ ಇರುವಂಥದ್ದು. ಒಟ್ಟಿನಲ್ಲಿ ಏನೇ ಆದರೂ ಕೂಡ ಹೈಕಮಾಂಡ್ ಇದನ್ನು ಯಾವ ರೀತಿಯಾಗಿ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋಂಥ ಕುತೂಹಲ ಇದೆ. ಆ ರೀತಿಯ ಸಾಧ್ಯತೆ ಇದೆಯಾ? ಜಮೀರ್ ಅವರನ್ನು ನೀವು ಉಚ್ಚಾಟನೆ ಮಾಡುವಂಥ ಆ ದಮ್ಮು ತಾಕತ್ತು ಇದೆಯಾ ಹೈಕಮಾಂಡ್ಗೆ ಅಂತೇಳಿ? ನೋಡಿದ್ರಲ್ಲ, ಇದು ಇವತ್ತಿನ ಪ್ರಮುಖ 3 ಸುದ್ದಿಗಳಾಗಿತ್ತು. ಜಮೀರು, ಅದಾದ ನಂತರ ಮಹಿಳಾ ಮೀಸಲಾತಿ, ಆಮೇಲೆ ಹಾರ್ಮೋನ್ ವಿಚಾರ.